ಶಿವ ಬಂದಲಿ ಬಾರೋ ಬಸವಯ್ಯ. ನನ್ ಮದ್ವೆ ಮಾಡ್ಕೋ. ತಮಾಷೆ ಮಾಡ್ತಿದ್ದೇನೆ ಪುಟ್ಟಿ. ಸ್ವಾಮಿ ಪ್ಲೀಸ್ ಸ್ವಾಮಿ. ನೀ ಬರೋಕ್ಕೂ ಮುಂಚೆ ಬೇರೆ ಯಾರಾದ್ರೂ ತಾಳಿ ಕಟ್ಬಿಟ್ರೆ ಏನ್ ಮಾಡ್ತೀಯಾ? ಎದ್ದೇಳಿ ಸ್ವಾಮಿ, ಇದೇ ಲಾಸ್ಟ್ ಸ್ಟಾಪು. ಬೆಂಗಳೂರಿಂದ ಬಂದಿದ್ದ? ಹೌದು. ಬೆಂಗಳೂರಲ್ಲಿ ಭಾರಿ ಮಳೆ ಅಂತೆ. ಸಾಧಾರಣ. ಸ್ವಾಮಿ, ಇಲ್ಲಿ ಪ್ರದೀಪ ಅಂತ ಇದ್ರಲ್ಲ? ಪ್ರದೀಪ ಕಟ್ರ ಅದೆಂತ ಕಟ್ತೀರ ಮಾರಯ್ಯ ನೀವು. ಕಟ್ಟೋದು ನೋಡಿದ್ರೆ ಒಂದು ಸಣ್ಣ ಗಾಳಿ ಬಂದ್ರೆ ಕಿತ್ತೋಗೋ ಥರ ಇದೆ. ಸರಿ ಕಟ್ಟಿರೋದೆ, ಇನ್ನು ಮೊನ್ನೇನೋ ಕಿತ್ತಾಕಿದೀವಿ. ಬೇಕಿದ್ರೆ ಮಂಜಣ್ಣನ ಹತ್ರ ಹೋಗಿ ಕೇಳು. ಮಗನೇ, ಅಲ್ಲಿ ನಿಂತು ಮಾತಾಡೋದಲ್ಲ, ಇಲ್ಲಿ ಬಂದು ಕಟ್ಟಬೇಕು. ಹೋಗ ಮಾರೆ, ಹಿಂಗಿದ್ದ ವೇಸ್ಟ್ ಕಟ್ ಬಿಸಾಕಿಲ್ಲ ನಾವು. ನೀ ಕಟ್ಟಿದ್ನ ನೋಡಿದೀನಿ, ಎಲ್ಲ ಚೋಂಗಿ ಅಣ್ಣ ಮಾಡ್ತಿದ್ದಿದ್ದು. ಈ ಸೂರ್ಯಕಾಂತಿ ಬದಲಿಗೆ ಗುಲಾಬಿ ಇದ್ದಿದ್ರೆ ಸಖತ್ತಾಗಿರೋದಲ್ವಾ? ಗಣೇಶ, ನಿಮ್ ಗ್ರೂಪಲ್ಲಿ 4 ನಾಯಿಲು ಒಂದ್ ನಾಯಿ ಯಾವಾಗ್ಲೂ ಬೊಗಳ್ತಾ ಇರುತ್ತಲ್ಲ, ತದುಕ್ತಿನ ಒಂದಿನ. ಸರ್ ಎಲ್ಲಿಗೆ? ಒಂದು ಬಾಡಿಗೆ ಬಂತಲ್ಲ ಮಾರಯ್ಯ. ನಾನು ಬೆಳಿಗ್ಗೆಯಿಂದ ಬ್ಯಾನರ್ ಕಟ್ಟೋಕೆ ಹೋಗಿ ಒಂದ್ ಬಾಡಿಗೆ ನೋಡ್ದಿಲ್ಲ. ಇರ್ರೋ ಸ್ವಾಮಿ, ಎಲ್ಲೋಗ್ಬೇಕಿತ್ತು? ಸ್ವಾಮಿ, ಇಲ್ಲಿ ಪ್ರದೀಪ ಅಂತ ಇದ್ರಲ್ಲ, ಅದೇ ಚೋಂಗಿ. ಓ, ನಮ್ ಚೋಂಗಿ ಅಣ್ಣ, ನಮ್ ಪ್ರದೀಪ್ ಅಣ್ಣ. ಒಂದ್ ನಿಮಿಷ. ಎಲ್ಲಿಂದ ಬಂದಿರೋದು ನೀವು? ಬೆಂಗಳೂರು. ಬೆಂಗಳೂರಾ? ಪ್ರದೀಪ್ ಅಣ್ಣ ಹೆಂಗ್ ಗೊತ್ತು? ಪ್ರದೀಪ ನಾನು ಸ್ವಾಮಿ, ಫ್ರೆಂಡ್ಸು. ನಿಮ್ ಹೆಸರು? ನಟರಾಜ ಅಂತ. ಯಾವಾಗಿಂದ? 5-6 ವರ್ಷ. ಸ್ವಾಮಿ, ಪ್ರದೀಪ್ ಅಣ್ಣ ಚೆನ್ನೈ ಹೋಗಿದ್ದಾರೆ ಆಟೋ ಪಾರ್ಟ್ಸ್ ತರಕ್ಕೆ. ಹೌದಾ? ನಿಮ್ಮನ್ನ ಮಂಜಣ್ಣ ಅಂತಿದ್ದಾರೆ, ಅವ್ರ ರೂಮಲ್ಲಿ ಇರಕ್ ಹೇಳಿದ್ದಾರೆ. ಬನ್ನಿ. ಸರಿ ಸ್ವಾಮಿ. ಹಾ ಬಾ, ಸೈಡ್ ಬಾರ. ಕಡ್ಬೆ ಎಂತಾರು ಮಾತಾಡಿ ಬಾಡ್ಗೆ ಹಿಡಿದು ಬಿಡ್ತಾನೆ. ಬತ್ತೇನ ವ್ಯವಸ್ಥೆ? ಸರಿ ನಡಿ, ನನಗೂ ಬಾಡಿಗೆ ಬೇರೆ ಇಲ್ಲ.
ಸಂಜೆ ಬರ್ತೀಯಣ್ಣ ಕ್ರಿಕೆಟ್ಗೆ? ಏ ಇಲ್ಲ, ಎಂತ ಬೌಲಿಂಗ್ ಗೊತ್ತಾ ನಂದು? ನಾಯಿ ಕಲ್ಲಿಸ್ದಂಗೆ ಎಸೆಯಕ್ ನೀನೇ ಬೇಕಾ? ಮುಚ್ಚು, ಮಾಲಿಂಗ್ ಒಂಥರ ಬೌಲಿಂಗ್ ನಂದು. ಆ ಸಿಡಿ ಸ್ವಾಮಿ ಕರೆದ್ರ? ಆ ಸಿಡಿ ಇಲ್ಲಿ. ಈ ಸಿಡಿ ಚೋಂಗಿ ಹಣ್ಣು ನಾಟದಲ್ಲಿತ್ತು. ಓ ಹೋ, ಈ ಸಿಡಿಲಿರೋದು ನೀವೇ ಅಲ್ವಾ? ಹಾ ಹಾ. ಲೇ, ಇವರು ಚೋಂಗಿ ಹಣ್ಣ ಸೇರಿ ಒಂದು ವಿಡಿಯೋ ಮಾಡಿದ್ರು ಕಣೋ. ಹಾ. ಇವರೇ ಅವರು. ಓ, ಅದೇ ಅನ್ಕೊಂಡೆ ಎಲ್ಲ ನೋಡಿರೋ ಫೇಸು ಅಂತ. ಸ್ವಾಮಿ, ಹಾ. ಆ ಸಿಡಿ ಕೊಡ್ಬೋದಾ? ಅಯ್ಯೋ ಸ್ವಾಮಿ, ನೀವು ಕೇಳೋದು ಹೆಚ್ಚ, ನಾನು ಕೊಡೋದು ಹೆಚ್ಚ. ಆದರೆ ಈ ಸಿಡಿ ಸ್ಕ್ರ್ಯಾಚ್ ಆಗಿದೆ. ಇದೇ ಕಾಪಿ ನನ್ನ ಮೊಬೈಲಲ್ಲಿದೆ, ಕೊಡ್ಲಾ? ಹಾ. ಹಾಂ, ತಗೊಳ್ಳಿ ಸ್ವಾಮಿ. ಯಾವಾಗ ನಿಂಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದು? ಸ್ವಾಮಿ, ನಾ ಬರಲ್ಲ, ಹೋಗೋ. ನೀನೇನು ದೊಡ್ಡ ಪುಡಿಂಗ್ ಅಂದ್ಕೊಂಡಿದ್ಯಾ? ಹೀರೋ ಥರ ಸ್ಟೈಲಾಗಿ ಕೈ ಬಿಟ್ಕೊಂಡು ಕೂತ್ರೆ ಬೀಳಿದೆ ಇನ್ನೇನು. ಹತ್ತು ಗಾಡಿ. ಫಸ್ಟ್ ಆಟೋ ಓಡಿಸೋದು ಕಲಿಯೋ ನೀನು. ಆಯಿತು, ನೀ ಹಿಡ್ಕೊಂಡು ಕೂತ್ಕೋ. ಬಸ್ವಾ ಪುಟ. ಏಯ್ ಬಾಳ ಅರಿತಾವಲೆ. ಹೇಯ್, ಸುಮ್ಮನೆ ಹೊಡಿಯಾ. ಪುಟ ಲೇ, ಏನಿಟ್ರು? ಬಸ್ವಾ, ವಿಡಿಯೋ ಹೊಡಿಯಕ್ಕೆ ಬಿಡಲ್ಲ, ಎತ್ಕಳ. ಕೈ ಬಿಡ್ಬೇಡ್ರು. ಅಯ್ಯೋ, ಏನ್ ಇಟ್ಟಿದ್ದೀರೇನ್ರು? ಹಾ, ಇಟ್ವಿ ಸರ್, ಇಟ್ವಿ ಸರ್. ಎಲ್ರು? ಪುಟ, ಇಟ್ಕಳ. ತಲೆ ಬೇರೆ ಕಿಮ್ಮಂತೈತೆ ಸರ್, ಗಟ್ಟಿ ಇಳಿರಿ ಸರ್. ಸರ್ ಬೇರೆ ಜಾರ್ತ ಆರಾಮಾಗಿಲ್ಲಿರಿ. 15ರಿಂದ 20 ಅಡಿ ಅಷ್ಟೇ. ಅಡಿಯಲ್ಲ ಲೆಕ್ಕ, ಯಾಕೆ ಎದುರಿಸ್ತೀಯ ಬಸವರಾಜ? ನೀವೇನ್ ಸರ್ ಸಣ್ಣ ಮಕ್ಳ ತರ ಹಠ ಮಾಡ್ತಿದ್ದೀರಾ? ನಾನಾಗಿದ್ರೆ ಕಣ್ಣು ಮುಚ್ಕೊಂಡು ಇಳಿದು ಬಿಡ್ತಿದ್ದೆ. ಸರ್ ಅವ್ನು ನಂಬೇಡಿ ಸರ್, ಹೇಳ ಬಂದೆ. ಏ ಪುಟ್ಟ, ಏನ್ ಇಟ್ಟಿರೋದ್ ನೀನಾ ನಾನಾ? ನಿಂತ್ಕೊಳ್ಳ ಸುಮ್ನೆ. ಯಾವಲ್ಲ ಅವನು ಏನು ಅವನು? ನಿಮ್ ಜಗ್ಲ ಆಮೇಲೆ ಆಡ್ ಸಾಯ್ರು. ಏನ್ ಇಟ್ಕೊಳ್ರಲ್ಲ ಎಲ್ಲೋ ಸರ್ ಆಲ್ರೆಡಿ ಇಲ್ಲಿ 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 ಏನಿಲ್ಲ ಇಟ್ಟಿಲ್ವಲ್ರು? ಅಮ್ಮ ಸರ್, ಬಿದ್ಬಿಟ್ರ? ಅಯ್ಯೋ, ಇದೆಲ್ಲ ಎಣಿಸಿದ್ದು. ನಿನ್ನ ಉಪಕಾರ ಒಂದು ಮರೆಯಂಗೇ ಇಲ್ಲ ನಟರಾಜ. ಹೊಗೆ ಪೈಪ್ ಕಟ್ಕೊಂಡು ಅಡುಗೆ ಮನೆಗೆ ಹೋಗಂಗೆ ಇರ್ಲಿಲ್ಲ. ಇರ್ಲಿ ಇರ್ಲಿ, ನನ್ನ ಮಾತು ಕೇಳಿ ಅಷ್ಟು ಮೇಲ್ ಹತ್ತಿ ಪೈಪ್ ಒಂದು ಕ್ಲೀನ್ ಮಾಡ್ಕೊಟ್ಟಿಯಲ್ಲ, ದೇವ್ರ ಕಣ ನೀನು. ಇಷ್ಟಕ್ಕೆಲ್ಲ ಏನ್ ಭಾಸ್ಕರಣ್ಣ ನೀವು? ಏಯ್, ಯಾವ ಬೇವರ್ಸಿ ನಿಮ್ಮ ಮೇಲೆ ಹತ್ತ ಕೇಳಿದ್ದು? ಬರ್ತೀನಿ ತಡಿ, ಮಾತಾಡ್ತೀನಿ. ಅವ ಹೇಳದ್ನಂತೆ, ಇವ ಹತ್ತದ್ನಂತೆ. ಅದು ಆ ಸಣ್ಣ ಯಾವ್ದೋ ಒಂದ್ ಶಕ್ತಿ ಮೇಲ್ ಕರ್ಕೊಂಡು ಹೋದಂಗಾಯ್ತು. ಅಪ್ಪ ಬಾಯ್. ಆಯ್ತಾಯ್ತು, ಹುಷಾರು. ನನ್ನ ಮಗಳು. ಓ, ನೋಡಿರ್ಲಿಲ್ಲ. ಬಂದ ಬಂದ. ನೀವೇನೇ ಹೇಳಿ ಭಾಸ್ಕರಣ್ಣ, ನಮ್ಮ ವಾಸಣ್ಣ ನಡಿಗೆ ಅಂದ್ರೆ ಅಡಿಗೆ. ಅವನಂಡು ತಿರುಗಿ ಮಸಾಲೆ ಎಸದ್ರುನು ಆಹಾ, ಆ ರುಚಿನೇ ಬೇರೆ ಅಂತೀನಿ. ಭಾಸ್ಕರಣ್ಣ, ಇವತ್ ನಿಮ್ ಹೋಟ್ಲು ತುಂಬಿ ತುಳುಕ್ತೈತೆ ಅಂದ್ರೆ ಯಾರ್ ಕಾರಣ ಅನ್ಕೊಂಡಿದ್ದೀರಾ? ನಮ್ಮ ವಾಸಣ್ಣ ಕೈ ರುಚಿ. ಅಣ್ಣ ಹೋಟ್ಲೆಲ್ಲ ಕಾಳಿ ಹೊಡಿತಾ ಇದೆ. ಹೋದ ಹೋದ. ಏಯ್, ನಿಮ್ ಚಿಕ್ಕಪ್ಪಂಗೊಂದಿನ ಸರಿ ಹೊಡಿತೀನಿ ಕಣ, ಜಾಸ್ತಿ ಆಯ್ತು ಒಂದು. ಹೊಡಿಯೋದೇನು ಹೇಳೋಣ, ನಾನು ನಾಕ್ ಬಿಡ್ತೀನಿ. ಏಯ್, ನಿಮ್ ಚಿಕ್ಕಪ್ಪ ಕಣ. ಚಿಕ್ಕಪ್ಪ ಚಿಕ್ಕಪ್ಪನೇ ಹೊರತು ಇಲ್ಲಿ ಯಾರಿಗೂ ದೊಡ್ಡಪ್ಪನಲ್ಲ. ನಮಸ್ಕಾರ ಸಮಯ. ಏ ಹೋಗೋ, ಆವಿನ ಇಸಿಕೆ ಬ್ಯಾರ್ ಕೊಡ್ತೀವಿ ಸಮಯ. ಆವಿಂದಕ್ಕೆ ಬೇಡ ಹೋಗೋ. ಪೊಂಗಿ ಆಯ್ತು ಸಮಯ, ಆ ಹಿಡಿತೀವಿ. ನೀನ್ ಪುಂಗಿತ್ ಸಾಕು, ಹೋಗ. ಒಂದು 10 ರೂಪಾಯಿ ಕೊಡು ಸಮಯ. ನೀನು ಹೆಸರು ಹಾಕೊಂಡು ಟೀ ಕುಡಿತೀನಿ. ಒಂದು 10 ರೂಪಾಯಿ. ನನ್ನ ಹೆಸರು ಗೊತ್ತಾ? ಗೊತ್ತಿಲ್ಲ ಸಮಯ. ಮತ್ತೆ? ಟೀಕ್ ಸಮಯ. ಹೋಗ. ಯಾಕೋ ಮಿಲೆ ಸ್ಕೂಲಿಗೆ ಬರಲ್ವಾ? ಎಷ್ಟು ಸಮಯ? ನನ್ನ ಫ್ರೆಂಡ್ ಜೊತೆ ಬರ್ತೀನಿ, ನೀನು ಹೋಗೋ. 5 ರೂಪಾಯಿ ಸಮಯ. ಸಮಯ ಫ್ರೆಂಡ್ ನೀನು. ಬ್ಯಾರ್ ಚೆನ್ನಾಗದ ನೋಡು ಮಿಲಿ ಫ್ರೆಂಡ್ಶಿಪ್. ಕೇಳಿ ಸಮಯ. ಎಲ್ಲ ನೀನ್ ಕೊಟ್ಟಿರೋ ಸಾದ್ರ. ಮನ್ಯಾಗ ಮಗು ಮಿಲೆ ಸ್ಕೂಲ್ ಕಡೆ ಹೋಗ್ತಿದ್ದೀನಿ, ಬರ್ತೀಯನೋ? ಹೋಗೋವ್ರ ಜೊತೆ ಸಮಯ. ನಿಂತು ಬಿಟ್ಟ. ಬಾರ ಬಾರ, ಹುಡ್ದು ಎಣ್ಣೆ ತಗೊಳ್ಳಿ ಸಮಯ. ಫ್ರೆಂಡ್ ಅತ್ತ ಫ್ರೆಂಡ್. ತಗೊಳ್ಳಿ ಸಮಯ. ನಗೇಶ ನೋಡಿ ಹೆಂಗ್ ಮಾತಾಡಿಸ್ತೀನಿ.
ಕೋಳಿಯೇ ಅಂಡೆ ಪಿರ್ಕಿ ಮುಚ್ಕೊಂಡು ರೋಡ್ ನಡ್ಕೊಂಡು ನಡಿಲ್ಲ. ಏನ ನೀನು ನೋಡಕ್ಕೂ ಬಿಡಲ್ಲ. ओ भैया हमको बेड़ा तुमको बेड़ा तू बकेट दिया था मैं स्नान को जाता अच्छा रेट बोलिया भैया ಕನ್ನಡದಲ್ಲಿ ಮಾತಾಡಿ ಸರ್. ಆಯ್ತು ಬಿಡೋಣ ನೋಡೋಣ. ನನ್ಗೂ ಬೇಡ ನಿನ್ಗೂ ಬೇಡ, ಒಂದೊಳ್ಳೆ ರೇಟ್ ಕೊಡೋ ರೇಟ್ ಹೇಳ್ಬಿಡೋಣ. 2 ದಿನ ಆಯ್ತು ಸ್ನಾನ ಮಾಡಿ, ನೀವು ಬಕೆಟ್ ಕೊಟ್ರೆ ಸ್ನಾನ ಇಂಪ್ರೆಸ್ ಆಗ್ಬಿಟ್ಲಾ ಸರ್ ಹಲೋ ಸರ್. ನಾಗೇಶ ಲೇಟ್ ಆಯ್ತು ಬಾರ್ಲಾ. ನಾಗೇಶ ರೂಮಲ್ಲಿ ಮೂರ್ ಇದ್ವಲ್ಲ, ಇದೊಂದ್ ಬೇರೆ ಎಕ್ಸ್ಟ್ರಾ ಬೇಕಾ? ಇದು ನನ್ನ ಪರ್ಸನಲ್ದು ಬಕೆಟ್, ಬಟ್ಟೆದು ತೊಳಿಯಕ್ಕೆ. ಮಗ ಉರ್ದು ಕಲಿಬೇಕಲ್ಲ. ಉರ್ದು ಹಿಡ್ಕೊಳ್ಳ ಇಲ್ಲಿ. ಇದನ್ನೆಲ್ಲ ಆಟೋದಲ್ಲಿ ತಗೊಂಡು ರೂಮಿಗೆ ಬಂದಿರೋ, ನಾನು ಗಾಡಿ ಬ್ರೇಕ್ ಸರಿ ಮಾಡಿಸ್ಕೆ ಬಂದ್ಬಿಡ್ತೀನಿ. ತಗ ಹಿಡ್ಕ. ಇದಕ್ಕಷ್ಟು ಅರ್ಜೆಂಟ್ ಮಾಡಿ ಕರ್ಕೊಂಬಂದ. ಹೋಗ್ಲಾ. ನೋಡ್ ನಾಗೇಶ, ನೀನ್ ಹೇಳಿದೆಲ್ಲ ಕೇಳ್ತೀನಿ, ಆಟೋದಲ್ಲೇ ಹೋಗ್ತೀನಿ. ಆದ್ರೆ ಚೋಂಗಿ ಆಟೋ ಮಾತ್ರ ಬೇಡ, ಈಗಲೇ ಹೇಳಿದ್ದೀನಿ. ನಾಗೇಶ, ಆದ್ರೆ ವಾಸಣ್ಣ ನನ್ನ ಆಟೋದಲ್ಲಿ ಬರಕ್ಕೆ ಹೇಳಿದಾನಲ್ಲ. ಇರ್ಲಿ ಹೋಗ್ಲಾ. ಏನದು ಆಟೋ ಸೌಂಡು ಟಪ ಅಂತ? ಅದು ಕಪ್ಪೆಗಳು ರೋಡ್ ದಾಟ್ತಿರ್ತಾವಲ್ಲ, ಟೈಯರ್ ಹತ್ತಿದ ಸೌಂಡ್. ಈಗ ನನ್ನ ಆಟೋ ಫುಲ್ ಕಂಡೀಷನ್ ಇದೆಯಪ್ಪ. ಪದೇ ಹಿಂದೆ ತಿರ್ಕೊಂಡು ಆಟೋ ಓಡಿಸ್ಬೇಡ. ಮೊದ್ಲೇ ನೆಟ್ಟು ಓಡಿಸಲ್ಲ, ಮುಂದೆ ತಿರ್ಕೊಂಡು ಓಡ್ಸ ಬೇವರ್ಸಿ. ಏಯ್ ಚೊಂಗಿ ಏನಾಯ್ತು? ಏಯ್ ತಡಿ, ನೋಡ್ತೀನಿ. ಗಾಡಿ ಯಾಕೆ ಸೈಡ್ಗೆ ಆಗ್ತಿದ್ಯಾ? ನಟರಾಜ, ನಿನ್ ತುಕಾಲಿ ಆಟೋ ನೋಡ್ಕೊಂಡು ಸಾಯಿ. ನಟರಾಜ, ಡೀಸೆಲ್ ಖಾಲಿ ಆಯ್ತು ಕಣ. ಇದೊಂದು ಕೆರೆ ದಂಡೆ ದಾಟಿದ್ರೆ ಸಾಕು, ಆಮೇಲೆ ಫುಲ್ಲು ಡೌನು, ಆರಾಮಾಗಿ ಹೋಗ್ಬೋದು. ಚೂರು ತಳ್ತೀಯಾ? ಇದೊಂದು ಅಪ್ಪಂದು 10 ಪ್ಲೀಸ್. ಸಿಟ್ಟು ಬರ್ಸ್ಬೇಡ, ನಿನ್ನ ಹತ್ರ ಮಾತಾಡಲ್ಲ, ಮಾತಾಡೋರ ಹತ್ರ ಮಾತಾಡ್ತೀನಿ. ಹಲೋ, ಹೋದ್ರಿಲ್ಲ? ಲಗೇಜ್ ಎಲ್ಲ ಇಳಿಸಿದೀರಾ? ಹೂನಪ್ಪ, ಚೋಂಗಿ ಎದೆ ಮೇಲೆ ತಂದು ಇಳಿಸಿದೀನಿ. ಏನ್ರ ನಿಮ್ದೆಲ್ಲ ಸಮಸ್ಯೆ? ಯಾವಾಗ್ಲೇ ಕಿತ್ತಾಡ್ಕೊಂಡು ಲೇ, ನಿನ್ಗೂ ವಾಸಣಗೂ ಬುದ್ಧಿ ಇಲ್ವೇನೋ? ಈ ಫ್ಯಾಮಿಲಿ ಡಾಕ್ಟರ್ ಹತ್ರ ಈ ಫ್ಯಾಮಿಲಿ ಆಟೋದನ್ನ ಇಟ್ಕೊಂಡು ನನ್ನ ಯಾಕಂಗ್ ಜೀವ ತಿಂತೀರಾ? ಈಗ ಕತೆ ಎಲ್ಲ ಹೇಳ್ಬೇಡ, ನೀನ್ ಬರ್ಬೇಕಷ್ಟೇ ಇವಾಗ. ಏಯ್ ಚೋಂಗಿ, ರವೀಶ, ಏನಾಯ್ತು? ಡೀಸೆಲ್ ಖಾಲಿ ಆಯ್ತು ಕಣ. ವಾ, ನೀನೇನು ಹೊಸ ಸೀಟ್ ಹಾಕ್ಸ್ತೀಯಂತೆ? ಹ್ಞೂ ಕಣ, 2000 ಆಯ್ತು. ಕಾಲೇಜ್ ಬಿಡೋ ಟೈಮಲ್ಲಿ ಖಾಲಿ ಗಾಡಿಯಲ್ಲಿ ಹೊರಟಿಯಾ? ರಾತ್ರಿ ಕುಳ್ದಿದ್ದು ಇಳಿಲಿಲ್ಲ ನಾನು ನಿನಗೆ? ಅಲ್ಲಿ ಹುಡುಗಿ ಇದ್ದಾಳಲ್ಲ. ಎಲ್ಲಿ? ಈ ವರ್ಷ ನೀನ್ ಕುಡ್ಕೊಂಡು ನನಗೆ ಹೇಳ್ತೀಯ? ಇವಳೆಲ್ಲ ಹೋದ್ಲು ಮಾರಾಯ. ಎಂತಾಗಿದೆ ನಿಮ್ಗೆ? ಎಂತ ಅವಸ್ಥಾ, ನೋಡ್ಕೊಂಡು ಹೋಗೋದಲ್ವಾ? ಏನೇ ಹೇಳು ಚಂಗಿ, ಯೂನಿಫಾರ್ಮ್ ಅಲ್ಲಿ ಹೆಣ್ಮಕ್ಳು ಚಂದ ಕಣ. ಅದ್ರಲ್ಲೂ ಈ ಕಪ್ಪೆ ಹಿಡಿಯೋಳು ಗೊಂಬೆ ತರ ಮೇಡಮ್, ಚಂದದಲ್ಲೇ ಚಂದ. ತಲೆ ಮೇಲೆ ತಲೆ ಬೀಳಿ, ಈ ಮಗು ನಾನೇ ಸಾಕ್ತೀನಿ. ಸಾಬ್ರಿಗೆ ಉರ್ದು ಕಷ್ಟ ಆಯ್ತಾ ಅಂತ. ಮೇಡಮ್, ಕಪ್ಪೆ ಹಿಡ್ದಿದ್ದು ಸಾಕು, ಬನ್ನಿ, ಟೈಮ್ ಆಯ್ತು. ಇವರಪ್ಪ ಇನ್ ಕಾಲಿಗೆ ಬಿದ್ದಾದ್ರು ಸರಿ, ನಾನು ಇವಳನ್ನೇ ಮದ್ವೆ ಆಗ್ತೀನಿ. ಥ್ಯಾಂಕ್ ಯು ಅಂಕಲ್. ಇಟ್ಸ್ ಓಕೆ ಆಂಟಿ. ಆಂಟಿದ ಹೆಸರು ಗೊತ್ತಾಗ್ಲಿಲ್ಲ. ಸರ್ ಬನ್ನಿ, ಒಟ್ಟಿಗೆ ಹೋಗೋಣ. ನಾನಾ? ಹಾ, ಬಂದೆ ಮಗ ಚೊಂಗಿ, ನೀನ್ ಆರಾಮಾಗಿ ಆಟ ರೆಡಿ ಮಾಡಿಸ್ಕೊಂಡ್ ಬರ. ಪ್ಲೀಸ್ ಕಣ, ಆರಾಮಾಗಿ ಹೋಗ್ಬೋದು. ನೀನ್ ಹೆಣದ ಆರಾಮು. ಎಸಿ ಬಸ್ಸೇನೋ ಆರಾಮಾಗಿ ಬರೋದಕ್ಕೆ ಅರ್ಥನೇ ಮಾಡ್ಕೊಳ್ಳಲ್ಲ ಎಜುಕೇಟೆಡ್ಸ್. ನಟರಾಜ, ನನ್ನ ಮಾತು ಕೇಳ ಇಲ್ಲಿ. ಚೊಂಗಿ, ಅದೇನ್ ಆಟೋದಲ್ಲಿ ರಕ್ತ ಎಲ್ಲಿ? ಏ ಬೇವರ್ಸಿ ಬಾಯಿ, ಸಂದರ್ಭ ಅರ್ಥ ಮಾಡ್ಕೋ, ಸಂಜೆ ಪಾರ್ಟಿ ಇರುತ್ತೆ. ಕಪ್ಪೆ ರಕ್ತ.
ರೈಸ ಅವ್ನು ಮುಂದ್ಗಡೆ ಕೂರ್ಸ್ಕೊಂಡು ಬಿಡು, ಅವನಿಗೆ ಅಷ್ಟು ಗೊತ್ತಾಗಲ್ಲ. ಹಿಂದ್ಗಡೆ ಕೂರ್ಸ್ಕೊಂಡೋಗಾಯ್ತಾ? ದೊಡ್ಡ ಮನುಷ್ಯ. ಇರ್ಲಿ 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 ಬರ್ತೀನಿ ಕಣ. ನಟರಾಜ ಏನು ಅದು ಹತ್ತದಲ್ಲ ಕಣ, ಆ ಕಡೆಯಿಂದ ಬರೋ. ಆ ಕಡೆ ಅಲ್ಲೇ ಮಗ. ಅರ್ಜೆಂಟಲ್ಲಿ ಆಶೀರ್ವಾದ. ಪಂಜುಡಿ ಕಾಪಾಡ್ತಾನೆ. ಹತ್ಲ ಗಾಡಿ ಮಗ, ನಾನು ಆಟೋದಲ್ಲಿ ಹೋಗ್ತೀನ, ನೀನ್ ಆರಾಮಾಗಿ ಬಾರೋ. ನಿಂಗೋಸ್ಕರ ಬ್ರೇಕ್ ಸರಿ ಮಾಡಿಸ್ಕೊಳ್ದಲ್ಲೇ ಬಂದಿದ್ದೀನಿ. ಹತ್ಲ ಚಂಗಿ ಹೇಳೋ ಪ್ಲೀಸ್ ಪ್ಲೀಸ್. ರವಿಶ ಆಟೋ ತೊಳ್ಳಕ್ ರೆಡಿ ಆಗೋ. ಏನೋ ಸಣ್ಣ, ಬಹಳ ಖುಷಿಯಾಗಿದ್ಯಾ? ಹೌದು ಕಣ. ಏನ್ ಸಮಾಚಾರ? ಒಂದೊಳ್ಳೆ ಕಡೆ ಸಂಬಂಧ ಆಗೋ ಹಂಗಿದೆ. ಹಾ, ಒಳ್ಳೆ ಮನೆ ಆಸ್ತಿ ಇರೋ ಹುಡುಗಿ. ಓ ಹೊಡಿತಿಲ್ಲ ಚಾನ್ಸು. ಹಾಗಾದ್ರೆ ಅರ್ಧ ಆಸ್ತಿ ನಿನಗೆ. ಬಾಯಿ ಬಿಡ ತನಕ ಎಲ್ಲಿ ತಡೀರೋ. ಯಾಕೋ ಇಷ್ಟೊಂದು ಒದೆ ತಿಂತೀಯ? ಆ ದೊಡ್ಡ ದೊಡ್ಡ ಕಪ್ಪೆಗಳು ಎಲ್ಲಿದಾವ? ಗೊತ್ತಿಲ್ಲ ಅಣ್ಣ. ಹೇಳಿ ಪುಣ್ಯ ಕಟ್ಕೊಳ್ಳೋ. ಗೊತ್ತಿಲ್ಲ ಅಣ್ಣ. ಅಣ್ಣ, ಈ ನನ್ನ ಮಗಂಗೆಲ್ಲ ಗೊತ್ತು, ನಾಟಕ ಆಡ್ತಾವನೆ. ಆಯ್ತು. ಅಣ್ಣ, ಈ ನನ್ನ ಮಗಂಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ತಡಿ. ಬಾ ಅಲ್ಲಿ ನಿಮ್ಮ ಅಪ್ಪಂಗೆ ನೀರು ಕೊಡುವಂತೆ ಬಾ. ನಿಂತ್ಕೊಳ್ರ ಬೆಳೆ ಪ್ರಕಾಶ. ಅಪ್ಪ 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 ಹೆದಳಪ್ಪ. ಅಪ್ಪ ಅಪ್ಪ ಹೋಗ್ ನೋಡ ಪುಡ್ಸೊಂದು. ಅಪ್ಪ ಅಪ್ಪ ಹೆದಳಪ್ಪ. ಅಪ್ಪ ಅಪ್ಪ ಎತ್ತು ನನ್ನ ಮಕ್ಕಳು ಓಡೋದ್ರು ನೋಡು. ನಿಧಾನ. ಸ್ವಲ್ಪ ಲೇಟ್ ಆಗಿದ್ರೆ ಸಾಯಿಸಿ ಬಿಡ್ತಾ ಇತ್ತು. ನೀರು ಕೊಡ. ಏನೇ ನಿನ್ನ ಹೆಸರು? ರಾಮಕ್ಕ. ನಮ್ಮ ಅಜ್ಜಿ ಹೆಸರೇ ಇಟ್ಟಿದ್ದಾರೆ ನೋಡು. ನಿಧಾನ ಕೊಡಿ, ನಿಧಾನ. ಬಾಮಿಲಿ ಹೋಗೋಣ. ಏನಟ? ವಾಸಣ್ಣ ಪುಟ್ಟಿ ಹೆದರಿರೋಂಗಿದ್ದಾಳೆ, ಸ್ವಲ್ಪ ತಿದ್ದೋಗೋಣ. ಅದಕ್ಕೆ ನಾವೇನು ಮಾಡೋಣ? ಬಾಬಾ ಹೊರಡೋಣ. ಏಮಿಲಿ. ವಾಸಣ್ಣ, ಇವತ್ತು ನಮ್ಮ ನಾಗೇಶನ್ ಬರ್ತಡೆ, ಒಂದು ಪಾರ್ಟಿ ಇಟ್ಕೊಳ್ಳೋಣ ಅಂತಿದೀವಿ. ಅಲ್ವೇ? ಹೌದಾ? ಹಾಂ ಹೌದೌದು, ಇವತ್ತು ನಾಗೇಶ್ ಅಣ್ಣನ ಹ್ಯಾಪಿ ಬರ್ತಡೆ. ನಾನು ಕುಡಿಯೋದು ಬಿಟ್ಟಿದ್ದೆ. ಓ, ಅವಾಗಲೇ ಸ್ಟಾರ್ಟೇ ಮಾಡಿದ್ದೀರನೋ ನನ್ನೇ ಬಿಟ್ಟು? ಹೆಂಗವನ್ಲ ಈಗ? ಆರಾಮಿದ್ದಾನೆ ಮಗ. ಚುಂಗಿ ನಂಗೊಂದು ಸ್ವಲ್ಪ ಹಾಕೋ. ಓ ನಟರಾಜ್ ಸರ್, ನೀವು ಸೂಪರ್ ಸರ್. ಸರ್, ನಿಮ್ಮಂಥ ಒಳ್ಳೆ ಮನಸ್ಸಿರೋರಿಗೆ ನೀವು ಖಂಡಿತ ದೊಡ್ಡ ಕಾಂಟ್ರಾಕ್ಟರ್ ಆಗೇ ಆಗ್ತೀರ. ಸುಮ್ಮನಿರೋ ಬಸ್ವಾ, ಮೊದಲೇ ನೀನು ಬಾಯ್ ಸರಿ ಇಲ್ಲ, ಶಾಪ ಗೀಪ ಹಾಕ್ಬಿಟ್ಟಿಯಾ? ನಾನು ಫಿಲಮ್ ಮಾಡಬೇಕು ಅನ್ಕೊಂಡಿದ್ದು, ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ಕೊಂಡಿದ್ದೀನಿ. ಅದು ನನ್ನ ಡ್ರೀಮು. ಮತ್ತೆ ಇಂಜಿನಿಯರಿಂಗ್ ಮಾಡೋಕೋದೆ. ನಮ್ಮ ತಾಯಣ್ಣ ವಾಸಣ್ಣ ಯಾವುದೋ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಸೇರ್ಕೊಂಡಿದ್ದು. ಆಕ್ಷನ್ ಕಟ್. ಲೋ ಎಷ್ಟೊತ್ತಲ್ಲ ಆಕ್ಷನ್ ಕಟ್ ಹೇಳಕ್ಕೆ ಎಷ್ಟು ಚಂದ ಅಲ್ಲ? ಏಯ್ ಯಾವನವನು? ಸರಿ ಸರ್, ನೀ ದೊಡ್ಡ ಡೈರೆಕ್ಟರ್ ಆಗ್ತೈತೆ ಗೊತ್ತು ಮಗ. ನೀ ಮಾತಾಡೋದ್ರಲ್ಲೇ ಗೊತ್ತಾಗತ್ತೆ. ಎಷ್ಟು ಪ್ರೊಡ್ಯೂಸರ್ ಬೇಕು? ಈಗ ತಂದ್ಕೊಡ್ಲಲ್ಲ, ಸಾಲ ನಿಲ್ಸಿದ್ ಪ್ರೊಡ್ಯೂಸರ್ಸ್ನ. ಹೇ ಚಂಗಿ, ಫಸ್ಟ್ ಕಿತ್ತೋಗಿರೋ ಹೆಡ್ಲೈಟ್ ಸರಿ ಮಾಡಿಸ್ಕೊಳ್ಳ. ಸರಿ ಆಗಿದೆ ಕೊಡು.
ಬ್ಲಡ್ ರೇಜ್ ಅವತ್ತೊಂದು ಕತೆ ಹೇಳ್ದಿಲ್ಲ ನನಗೆ, ಅದರ್ಥಕ್ಕೆ ಬರಲ್ಲ ಅದೇ. ಸಿನಿಮಾ ಓಪನ್ ಆದ್ರೆ ಪುಟ ನೀ ತಗ ಸಂತೆಲಿ ಹೀರೋ ಹೀರೋಯಿನ್ ಇಬ್ರು ಏಕಾಂತದಲ್ಲಿ ಮೈಮರ್ತು ನಿಂತಿದ್ದಾರೆ. ಹೀರೋಗೆ ಹೀರೋಯಿನ್ ಮೇಲೆ ತುಂಬಾ ಲವ್, ಹೀರೋಯಿನ್ಗೆ ಹೀರೋ ಮೇಲೆ ತುಂಬಾ ಲವ್. ಆದ್ರೆ ಪಾಪಿ ಆವಿಗೆ ಗೊತ್ತು ಅವರಿಬ್ರು ನಿಷ್ಕಲ್ಮಶ ಪ್ರೀತಿ. ಹಾವು ಎಡೆ ಎತ್ತಿ ಹೀರೋಯಿನ್ ಕಾಲ ಹತ್ರ ನಿಂತಿದೆ. ಬಿಳಿ, ನಾ ಕತೆ ಕೇಳಿದಿರೋ, ಅದು ವಿಶ್ವದಾವಲ್ಲ, ಕೆರೆ ಹಾವು. ಅದು ಹಸಿ ಸೊಪ್ಪಿನ ಹೋಗಿ ಕಣ್ಣಿಗೆ ಬರ್ತಾ ಇದೆ. ಸೂಪರ್ ಸರ್, ಅಲ್ಟಿ ಸರ್, 100 ಗ್ಯಾರಂಟಿ. ಹಾಂ, ಇನ್ನಂಗಡೆ ಮುಟ್ಟೆ ಕೊಡ್ತಾಳೆ. ಏನೋ ಪುಟ್ಟ ಹೇಳ್ತಿರೋದು? ಸರ್, ಪುಟ್ಟ ಫಿಲ್ಮಲ್ಲೆಲ್ಲ ಮುತ್ತು ತಪ್ಕೊಳ್ಳೋದೆಲ್ಲ ಹೇಗೆ ಅಂತ ಕೇಳ್ತಾ ಇದ್ದೀನಿ ಸರ್. ಕಳ್ಳ, ಅದೆಲ್ಲ ಗ್ರಾಫಿಕ್ಸ್ ಅಲ್ಲಿ ಮಾಡ್ತಾರೆ, ನಾನು ನೋಡಿದ್ದೀನಿ. ಹೌದೌದು, ಮಿಲಿಯನ್ ಕ್ಯಾರೆಕ್ಟರ್ ಎಲ್ಲ ಗ್ರಾಫಿಕ್ಸು. ಇವನಾರ ನಮ್ ಸ್ಕೂಲ್ ಹುಡ್ಗ ಮಗ ಒಂದು ಪರ್ಸ್ನಲ್ಲು. ಹೇಳ ಇರ್ಲಿ. ನೀ ಸಿನಿಮಾ ಮಾಡ್ರಿ, ನಮ್ಮನ್ನೆಲ್ಲ ಮರಿಬೇಡಕ್ಕಣ. ಅವ ಸುಮ್ಮ ಚಿರತೆ ಎಲ್ಲ ಮಾಡ್ತಾನೆ, ನೀವು ಕುಡಿ. ವಾಸಣ್ಣ, ಆದ್ರೂ ನೀನೊಂದು ಮದುವೆ ಆಗ್ಬೇಕಿತ್ತು. ಈಗಲೂ ಕಾಲ ಮಿಂಚಿಲ್ಲ ವಾಸಣ್ಣ, ನೀ ಚಂದನೇ ಇದೆಯಾ ಕೆಂಪಿಗೆ. ನಮ್ಮ ಬಾಂಬೆಲಿ ಇರ್ಬೇಕಾದ್ರೆ ಇನ್ನೂ ಕೆಂಪಾಗಿ ಗುಂಡಾಗಿದ್ದೆ. ಸೇಟು ಹುಡುಗಿರೆಲ್ಲ ನನ್ನ ಬೆನ್ನಿಂದ ಬಿದ್ದಿರೋರು. ಮೈ ತುಂಬ ಬಂಗಾರ, ಕೈ ತುಂಬ ದುಡ್ಡು, ಮನೆಗೂ ದುಡ್ಡು ಕಳಿಸ್ತಾ ಇದ್ದೆ. ನಮ್ಮಣ್ಣ 2 ಏಟು ಹೊಡೆದ್ರೂ ಬೇಜಾರಾಗ್ತಿರ್ಲಿಲ್ವಾ? ಅವನ್ಯಾಕೆ ಬಂದಿದ್ದಂತೆ? ಇವಾಗ ತಾನೇ ಗಂಜಿ ತಿನ್ನಕ್ಕೇನೋ ಒಂದು ಮಾಡ್ಕೊಂಡಿವಿ, ಅದ್ರಲ್ಲೂ ಅರ್ಧ ಪಾಲಾದ್ರೆ ನಾವೆಲ್ಲಿ ಹೋಗೋದು? ನಿಮ್ಗೇನಂತದ್ದು ಕಮ್ಮಿ ಆಗಿರೋದು ಹೇಳೋ? ಹೌದು, ನಂಗೆಲ್ಲ ಜಾಸ್ತಿನೇ ಆಗಿದೆ. ತಮ್ಮ ಅಂತ ಹೇಳಿ ಒಂದಿನ ಹೆಂಡತಿ ಮಕ್ಕಳನ್ನ ಭಿಕ್ಷೆ ಕಳಿಸೋರೆ ನೀವು. ಹೊರಗಡೆ ಕೂತ ನಾವು ಬರೀ ನನ್ ಬಾಯ ಮುಗಿಸಿ, ಎಲ್ಲ ನನ್ ಕರ್ಮ. ಸರಿ, ಅವ್ರಿಗೆ ಊಟ ಕರೀರಿ. ಅಣ್ಣ ಕರಿತಾನೆ ಅಂತ ನಿಂತೇ ಇದ್ದೆ ನಟ, ಅವ ಹೊರಗೆ ಬರಲೇ ಇಲ್ಲ. ನಾ ಏನೋ ರಾಜ್ಯದಲ್ಲಿ ಪಾಲ್ ಕೇಳದ್ನ. ಹೋಗ್ಲಿ ಬಿಡು ವಾಸನ. ಚೊಂಗಿ ಅಣ್ಣ, ಅಲ್ಲಿರೋ ಚಿಪ್ಸ್ ಪ್ಯಾಕೆಟ್ ಕೊಡಿ. ಲೈ, ನಿಮ್ಮಪ್ಪನ ಬಗ್ಗೆನೇ ಕಣ ಹೇಳ್ತಾ ಇರೋದು. ಸುಮ್ನಿರ, ಅವನ್ಗೇನು ಗೊತ್ತಾಗುತ್ತೆ. ನಾಗೇಶ, ಫೋನ್ ಎತ್ತ. ಯಾಕ ಕಟ್ ಮಾಡ್ತೀಯಾ? ನಿಂಗೆ ಗೊತ್ತಾಗಲ್ಲ, ಸುಮ್ನಿರ್ಲ. ಫೋನ್ ಎತ್ತ. ಅಮ್ಮ ಫೋನ್ ಮಾಡಿದ್ರೆ ಯಾಕೋ ಎತ್ತಲ್ಲ ನೀನು? ಚುಂಗಿ, ಫೋನ್ ಇಸ್ಕೊಳ. ನಾನು ಇರ್ಲೋ ಹೋಗ್ಲಾ, ಸುಮ್ನಿರ್ಲ. ನಾಗೇಶ, ಕೊಡ ಫೋನ್. ಏನಾದ್ರೂ ಮಾಡ್ಕೊಳ್ಳಿ. ನಾಗೇಶ, ಯಾಕೋ ಅವನ ಕತೆ ನನಗಿಂತ ಖರಾಬ್ ಆಗಿದೆ, ಸುಮ್ನಿರ. ಮಗ, ಇವ್ ನಾಷ್ಟಕ್ಕೆ ಸೇರಿಸಿದ್ದು ಯಾಕಂತೆ ಗೊತ್ತಾ? ಇವ್ರವನ್ನೇ ಕಂಡ್ಲ ಆ ಗೌಡ ಇಟ್ಕೊಂಡಿರೋದು. ಪ್ಲೀಸ್ ಸರ್, ಒಂದ್ಸಲ ಯೋಚನೆ ಮಾಡಿ ಸರ್. ಅವಾಗ್ಲೇ ಹೇಳ್ದೆ ತಾನೆ ಹೋಗುವಂತ. ಮರ್ಯಾದೆ ಬೆಟ್ ಮಾಡೋ ಕೆಲ್ಸಕ್ಕೆ ಮಕ್ಳ ಹೆಸರು ಬೇರೆ. ನಿಮ್ಗೆಲ್ಲ ಯಾವ ಮಕ್ಳು? ಮಕ್ಳ ಮಕ ನೋಡು. ನಿದ್ದೆ ಬತ್ತಿಲ್ವಾ? ಬೈಲಿ ಸರ್, ಬಾಯ್ಲಿ. ಎಣ್ಣೆ ಹೊಡೆದ್ ಮಲ್ಕ ಹೋಗೋ. ಮಗನ್ಗೋಸ್ಕರನೇ ಕೇಳ್ತಿರೋದು ಸರ್. ಮಗಂಗೋಸ್ಕರ ಅಂತ ನನ್ ತಲೆ ತಿನ್ಬೇಡ. ನಾನ್ ಬೇರೆ ಯಾವ್ದೋ ಮಾಡಲ್ ಇದ್ದೀನಿ, ಹೋಗೋ. ಅದೇ ಸರ್, ನಿಮ್ಗೆ ಏನ್ ಬೇಕೋ ಅದ್ ನಾನು ಕೊಡ್ತೀನಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟ್ ಕೊಟ್ರೆ ಸಾಕು. ಎತ್ಬಿಟ್ಟ ಅಂದ್ರಂಗೆ ಮಕ ಮೂತಿ ಎಲ್ಲ ಕಿತ್ತೋಗ್ಬಿಡ್ಬೇಕು. ನೀವ್ ಹೊಡೆದ್ರು ಪರವಾಗಿಲ್ಲ ಸರ್. ಇವಳು ಹಂಗೆ ಪದೇ ಅತ್ತೆ ಮಾತಾಡ್ತೀನಿ. ಬಿಡ ಇಲ್ಲಿ, ಸಾಯ್ಸಾಕ್ಬಿಡ್ತೀನಿ ಇವತ್ತು ಇವಳನ್ನ. ಏನಾಗಿದ್ಯಾ ನಿನ್ಗೆ? ಶೋಕಿ ಮಾಡಕ್ ಬರ್ತಾವ ಇಂಥವೆಲ್ಲ ಇಲ್ಲಿ. ಯಾರ್ದಾರೋ ಮನೇಲಿ ಪಾತ್ರೆ ಬಟ್ಟೆ ತೊಳ್ದ್ ಬದುಕಕ್ಕೆ ನೀವ್ಕೆ? ನಾವು ಪಾತ್ರೆ ಬಟ್ಟೆ ತೊಳ್ದೆ ಬದುಕ್ತಿವಿ. ಒಂದ್ ಕೆಲ್ಸ ಕೊಡ್ಸಿ ನೋಡೋಣ. ಜಗತ್ತಲ್ಲಿ ಕೆಟ್ಟ ಮಗ ಇರ್ಬೋದು, ಕೆಟ್ಟ ತಾಯಿ ಇರಲ್ಲ. ನಾನು ಹುಡುಕ್ತಿರೋದು ಈ ತರ ಕಪ್ಪೆಗಳ. ಬುಲ್ ಫ್ರಾಗ್, ಗೂಳಿ ಕಪ್ಪೆ,
ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗೋ ದೈತ್ಯ ಕಪ್ಪೆಗಳು. ಮಿನಿಮಮ್ 8 ರಿಂದ 10 kg ಇರೋ ಕಪ್ಪೆ ಗೋವಾದಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಗೊತ್ತಾ? 1 kgಗೂ 4 ರಿಂದ 5 ಸಾವಿರ. ಡಿಪಾರ್ಟ್ಮೆಂಟ್ ಅವ್ರೇನು ತೊಂದರೆ ಕೊಟ್ಟಿಲ್ವಾ ನಿಮ್ಗೆ? ಡಿಪಾರ್ಟ್ಮೆಂಟ್ ಅವ್ರೇನಿದ್ರು ಆನೆ, ಹುಲಿ, ಹೆಣ್ಣು, ಗಂಡು ಅಂತ ಅದ್ರ ಲೆಕ್ಕದಲ್ಲೇ ಇರ್ತಾರೆ. ಕಪ್ಪೆ ಲೆವೆಲ್ಗೆಲ್ಲ ಇಳಿಯಲ್ಲ. ಅಯ್ಯೋ ಡೈರೆಕ್ಟರ್ ಆಲ್ರೆಡಿ ಬಂದವ್ರೆ. ಸರ್ ಚೆನ್ನಾಗಿದ್ದಾರೆ ಸರ್. ನಟ ಡೈರೆಕ್ಟರ್ ತುಂಬಾ ಕ್ಲೋಸ್. ನಟರಾಜ ತುಂಬಾ ಕ್ಲೋಸ್ ಫ್ರೆಂಡ್. ಗಿರೀಶ್ ಅಂತ ನನ್ನ ಫ್ರೆಂಡು. ಹಾಯ್ ಸರ್, ನಾನೇ ಬರ್ತೀನಿ. ಏನಿದು? ರಾತ್ರಿ ಬರೀತಿರ್ತೇನೆ ಸರ್. ಕತೆ ಏನಾದ್ರು ಮಾಡಿದ್ದೀರಾ? ಕತೆ ನಾನು ಹೇಳ್ತೀನ? ಮಗ ನಾನು ಹೇಳ್ತೀನ. ನಾನು ಬರ್ತೀರ ನಾನು ಹೇಳ್ತೀನೋ? ಯಾರಾದ್ರೂ ಒಬ್ರು ಹೇಳಿ. ನಾನು ಹೇಳ್ತೀನಿ ಸರ್. ಸರ್ ಒಂದ್ ಕತೆ 2 ವರ್ಷದಿಂದ ಇಲ್ಲ. ಸರಿ ಹೇಳು. ಒಂದು 100 days ಕತೆ, ಒಂದು 200 days ಕತೆ, ಒಂದು ಏನಿಲ್ಲ ಅಂದ್ರೂ 1 ವರ್ಷ ಕಿತ್ಕೊಂಡು ಹೊಡುತ್ತೆ ಸರ್. ನಾನು ಕೇಳಿದ ಕತೆ ಮಗ ನೀನ್ ನಂಗೆ ಅದನ್ನೇ ಹೇಳಿದಲ್ಲ. ಕತೆ ಚೆನ್ನಾಗೇ ಬರ್ದಿದ್ದೀರಾ? ಏನೋ ಥ್ಯಾಂಕ್ ಯು ಸರ್. ನಾನು ಇವನು ನಿಮ್ಮ ಸಿನಿಮಾ ಎಲ್ಲ ನೋಡ್ತಾ ಇರ್ತೀವಿ ಸರ್. ನಾವ್ಯಾವಾಗ ಹೋಗಿದ್ವೋ? ಹಂಗೆ ಹೇಳ್ಬೇಕು, ಡೈರೆಕ್ಟ್ರು ಖುಷಿ ಆಗ್ತಾರೆ. ನನ್ನ ಸಿನಿಮಾದಲ್ಲಿ ಏನೇನು ಇಷ್ಟ ಆಯ್ತು? ಸಾಂಗು, ಫೈಟು ಎಲ್ಲ ಇಷ್ಟ ಆಯ್ತು ಸರ್. ನಂಗೂ ಅಷ್ಟೇ ಸರ್. ಸಾಂಗು ಫೈಟ್ ಜೊತೆ ಹೀರೋಯಿನ್ ಇಷ್ಟ ಆದ್ಲು ಸರ್. ನಿಮ್ ಸಿನಿಮಾ 100 days ಗ್ಯಾರಂಟಿ ಸರ್. ಅದೊಂದು ಸಾಂಗು ಸಾಕು ಸರ್. ಏನ್ರಿ ನೀವು ಥಿಯೇಟ್ರಿಂದ ಹೊರ ಬರ್ತಾರಲ್ಲ ಆಡಿಯನ್ಸು, ಅವ್ರ ತರ ಹೇಳ್ತಾ ಇದ್ದೀರಾ? ಹಿಂದೆ ಏನ್ ಎಕ್ಸ್ಪೀರಿಯನ್ಸ್ ಇದೆ? ಹಿಂದೆ ಸಿನಿಮಾದಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ. ಅದೇ ಥಿಯೇಟರ್ ಆರ್ಟಿಸ್ಟ್ ಸರ್. ಯಾವ್ದು? ನರ್ತಕಿನೇ ಸಂತೋಷ. ಪ್ರಾಜೆಕ್ಟರ್ ಮ್ಯಾನೇಜರ್ ಆಗಿದೆಯಲ್ಲ ಅಲ್ಲಿ. ನೀನೊಳ್ಳೆ ಥಿಯೇಟರ್ ಕಣ, ನಾಟಕ ಥಿಯೇಟ್ರು. ಸರ್ಗೆಲ್ಲ ಗೊತ್ತಾಗುತ್ತೆ ಅಲ್ವಾ ಸರ್? ಅದೇ ನಾಟಕ ಥಿಯೇಟ್ರು. ಗೊತ್ತಾಗ್ತಾ ಇದೆ. ನಮ್ ನಟ ಹೆಂಗೆ ಅಂದ್ರೆ ಸರ್, ಕೆಲವೊಮ್ಮೆ ಸ್ಟೇಜೇ ಬೇಡ ಸರ್, ನಿಂತಿದ್ದಲ್ಲೇ ನಡ್ಕೊಂಡ್ ಬಿಡ್ತಾರೆ. ಅವ್ರಿಗೆ ಅರ್ಥ ಆಗ್ತಿದೆ, ಸುಮ್ನಿರೋ. ಬಿಲ್ಡಪ್ ಆಯ್ತು, ಸುಮ್ನಿರು. ಪರವಾಗಿಲ್ಲ ರೀ, ಚೆನ್ನಾಗಿ ಬರ್ದಿದ್ದೀರಾ. ಥ್ಯಾಂಕ್ ಯು ಸರ್. ಸರ್ ಒಂದು ಅವಕಾಶ ಮಾಡಿಕೊಡಿ ಸರ್. ನಮ್ಮ ಹುಡುಗ ಫ್ರೆಂಡು, ತುಂಬಾ ಕ್ಲೋಸ್ ಫ್ರೆಂಡು, ಪ್ಲೀಸ್ ಸರ್. ಆದರೆ ನೀವು ಅನ್ಕೊಂಡಂಗೆ ನಾನು ಯಾವ ಸಿನಿಮಾನು ಮಾಡಿಲ್ಲ ರೀ. ನಾನಿನ್ನೂ ಅಸೋಸಿಯೇಟ್ ಡೈರೆಕ್ಟ್ರೆ. ಸರ್ ಮತ್ತೆ ಸಿಗ್ತೀನಿ ಸರ್, ಒಂಚೂರು ಅರ್ಜೆಂಟ್ ಕೆಲಸ ಇದೆ. ಸರಿ, ಓಕೆ, ಸಿಗೋಣ. ನಟ ಸರ್, ನಿಮ್ಮ ನಂಬರ್ ಕೊಟ್ಟಿರಿ ಸರ್. ನಟ ಬರ್ತೀಯಾ? ನೀನು ನಿನ್ನ ಕಾಂಟ್ಯಾಕ್ಟು. ಅಪ್ಪ ತಂದೆ ಹೋಗು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ತಾನೆ. ಸರ್ ಒಂದು ಲೈಟ್ಸ್ ಕೊಡಿ. ಮೋಳೆ ಸ್ವಾತಿ. ಒಂದೊಮ್ಮೆ ಅಯ್ಯೋ ಸಾರಿ ಪುಟಿ. ಅದು ಪುಟಿ ಗೊತ್ತಾಗ್ಲಿಲ್ಲ. ಪುಟಿ ಓಯ್, ಮೆಂಚುಳ್ಳಿ ನಮ್ ಸೈಟ್ ಎಲ್ಲ ಗೂಡ್ ಕಟ್ಟಿದೆ. ಪುಟ್ಟ ಇವತ್ತ್ಯಾಕೋ ನಮ್ ಸರ್ ಬೆಳಗ್ಗೆನೆ ಸೈಟ್ ಹತ್ರ ಬಂದ್ಬಿಟ್ಟವ್ರಲ್ಲೋ. ಆಂಟಿ ಕುಡಿಯಕ್ಕೆ ನೀರು ಆಂಟಿ. ಆಂಟಿ ನೀರಂತೆ ನಮ್ಮ ಹುಡುಗರಿಗೆ. ನಂಗಲ್ಲ. ಬಿಳಿಕನ್ನ ಕೇಟುಡೆ. ನೀರು ಕೊಡ್ತಾರೆ ತಡಿಯೋ. ಅಮ್ಮೆ ಮೀನು ಬಾಯಿಗೆ ಭೂತ. ಪುಟ್ಟ ಐಸ್ ಗಾಡಿ ಯಾವಾಗ ಮೀನ್ ಗಾಡಿ ಆಯ್ತು? ಮೀನು
ಕೆಜಿ ಮೀನು ಮೀನು ಮೀನ್ ಬೇಕಾ ಕುಟ್ಟಿ ಮೀನು ಇವಳು ಯಾಕೋ ಬಾಗ್ಲು ಸಂದಿಲ್ ನನ್ನೇ ನೋಡ್ತಾವಳೆ ಅಂತ ಡೌಟ್ ಕಣ. ಚಾನ್ಸ್ ಇಲ್ಲ ಬಿಡಿ ಸರ್. ಗೊತ್ತಲ್ಲ ಸರ್ ಚಾನ್ಸು. ಏನೋ ಮಗ ಲವ್ ಮಾಡಿದ ಹುಡ್ಗಿನೇ ಫ್ರೆಂಡ್ಸ್ ಎಲ್ಲ ಸೇರಿ ಮದುವೆ ಮಾಡಿಸ್ಕೊಟ್ರಂತೆ. ನೀನೊಳ್ಳೆ ನಮ್ ರೂಮ್ಗೂ ವಾಲೆ ಜುಮ್ಕಿಗೂ ಆಗ್ ಬರಲ್ಲ ಕಣ. ಯಾವ್ದೋ ಹಳೇ ಬ್ಯಾಚುಲರ್ ಶನಿ ನಮ್ ರೂಮ್ ಸೇರಿರ್ಬೇಕು. ಲೇ ಏನ್ಲಾ ನಿನ್ ಸಮಸ್ಯೆ? ಏನು ನಿನ್ ಕೈಕಾಲು ನೆಟ್ಟಗಿಲ್ವಾ? ಹೋಗೋಳ ಹತ್ರ ಹೇಳು. ನಿಮ್ ಕೈಕಾಲು ನೆಟ್ಕಿದೆ ಅಲ್ವಾ, ಬಂದ್ ಹೆಲ್ಪ್ ಮಾಡ್ಬೋದಲ್ಲ. ಪಾಪ ಕಣ, ಎಷ್ಟು ಹಸ್ವಾಗಿದೆಯಾ ಏನೋ. ವಾಸಣ್ಣ ಮನೇಲಿ ಅಡ್ಗೆ ಮಾಡಿದಾನೆ ನಡಿ. ನಮ್ ಪುಟ್ಟಿಗೆ ಹೇಳಿದ ಮಗ 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 ಎಲ್ಲಿಗ್ಲಾ? ನಾನು ಬರ್ತೀನಿ. ಮಗ ಮಾತಾಡ್ಸ್ಕೊಂಡ್ ಬರ್ತೀನಿ. ಇದಕ್ ಕರ್ಕ ಬಂದ್ಯಾ? ಏಯ್ ಲೈ ಚೌಂಗೆ, ಏನ್ ಮಾಡ್ತಾವನ್ಲ ಅವ್ನು ಪಬ್ಲಿಕ್ ಅಲ್ಲಿ? ಹಲೋ, ನೀನಂದ್ರೆ ನನ್ಗಿಷ್ಟ, ನಿನ್ಗೂ ನಾನಂದ್ರೆ ಇಷ್ಟ ಅಲ್ವಾ ಪುಟಿ? ಮಗ ಮಾತಾಡ್ಸ್ಕೊಂಡ್ ಬರ್ತೀನಿ. ಇದಕ್ ಕರ್ಕ ಬಂದ್ಯಾ? ಏಯ್ ಲೈ ಚೌಂಗೆ, ಏನ್ ಮಾಡ್ತಾವನ್ಲ ಅವ್ನು ಪಬ್ಲಿಕ್ ಅಲ್ಲಿ? ಹಲೋ, ನೀನಂದ್ರೆ ನನ್ಗಿಷ್ಟ, ನಿನ್ಗೂ ನಾನಂದ್ರೆ ಇಷ್ಟ ಅಲ್ವಾ ಪುಟಿ? ನೀನೇನೇ ಹೇಳು, ಹೆಣ್ಮಕ್ಳು ಕುಣಿಯೋದ್ ನೋಡಕ್ ಚಂದ ಅಲ್ವೇನಾ? ಎಂತ ಚಂದ ಅನ್ಲ, ಗಂಡಂದಿಗೆ ಹೆಣ್ಣಂದಿ ಚೆನ್ನಾಗ್ ಕಾಣೋದು ಪ್ರಕೃತಿ ನೇಮ ಅಲ್ವೇನ್ಲ? ಚೊಂಗಿ ನಾಗೇಶ್ ಕರಿತಾವ್ ನೋಡ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ.
ನಾಗೇಶ ಯಾವತ್ತಾದ್ರೂ ಇಷ್ಟು ಬೇಗ ಎದ್ದವನೇ ಅವನು. ಅಯ್ಯೋ ಇವಳು ಬೇರೆ ಗುರಾಯಿಸ್ತವಳೆ. ಬೇಡ ಅನ್ಸುತ್ತೆ ನಾಗೇಶ. ಹುಷಾರ್ ಬೇರೆ ಇಲ್ಲ. ಹಾಳ ಶೀತ. ನೋಡು ಜ್ವರ ಬಂದಿದೆ. ಅಪ್ಪ ನಿನ್ನ ಈ ಡಂಗಾಡಿ ನಾಟಕ ಎಲ್ಲ ಬೇಡ, ಹೋಗು. ಅಲ್ಲಿ ತೊಗೊಳ್ಳಿ. ರೂಮ್ಗೆ ಹೋಗೋಣ ಅಂತೀಯ ಮಗ? ನಡಿ. ಆಯ್ತು ಬಿಡು, ಮಾತಿಗೆ ಮುಂಚೆ ಕಲ್ಲು ಎತ್ಕೋತಿಯಲ್ಲ, ಹೋಯ್ತೀನಿ ಬಿಡು. ಹಾಯ್. ಎಂದ ನಿಮ್ಮ ಹೆಸರು ಸ್ವಾತಿ ಅಲ್ಲ? ನಿಮ್ದು ಯಾವ ಭಾಷೆ ಹೇಳಿ? ಹಾ, ಮನೆಹಾಳಿ ಅಲ್ವಾ? ಮಲಯಾಳಿ. ಹಾ, ನಿಮ್ಮ ಭಾಷೆಯಲ್ಲಿ ನೀನಂದ್ರೆ ನನ್ಗಿಷ್ಟ ಅಂತ ಹೇಳಕ್ಕೆ ಏನಂತಾರೆ? ಹೋಗೆ, ಮೊದಲೇ ನಂಗೆ ಶೀತ. ಲವ್ ಗಿವು ಎಲ್ಲ ನಮ್ಮಂತ ಬಡವ್ರಿಗಲ್ಲ ನಾಗೇಶ. ಚಿಟಪಟ ಅಂತ ಓಡೋಯ್ತಾಳೆ ನಾಗೇಶ. ಯಾಕೋ ಇವಳು ಕೈಗೆ ಸಿಗಲ್ಲ ಕಣೋ. ಅಬ್ಬಾ, ಅಯ್ಯಯ್ಯೋ, ಅಮೃತಾಂಜನ್ ಕಣ್ಗೋಯ್ತೆ. ಕೊಡೇರಿ. ಬಾಳಲ್ಲಿ ಬಟ್ಟೆ ತೊಳೆಯಕ್ಕೆ ಯಾವಾಗ ಬರ್ತೀಯ ಪುಟ್ಟಿ? ನಂಗಿದೆಲ್ಲ ಇಷ್ಟ ಆಗಲ್ಲ. ಬಟ್ಟೆ ತೊಳೆಯೋದು ಅಂದ್ರೆ ನನಗೂ ಇಷ್ಟ ಆಗಲ್ಲ. എനക്കും നിന്നോട് സംസാരിക്കും ഇഷ്ടം തന്നെ. എന്നാലും വീട്ടിന്റെ അടുത്ത് വേണ്ടാന്ന് ആരെങ്കിലും കാണും. എന്താ ಪುಟ್ಟಿ, ನಾನು ಸಂಸಾರ ಮಾಡೋಣ ಅಂತ ಹೇಳಿದ್ರು ಕಣೆ ಪುಟ್ಟಿ. ಬೈಯೋದೇನೋ ಬೈದೆ, ಕನ್ನಡದಲ್ಲೇ ಬೈದೋಗೆ. ಮಗ ಲವ್ ಸಕ್ಸಸ್. ಕೂಗು, ಜೋರಾಗಿ ಕೂಗು. ಆಟೋಗೆ ಮೈಕ್ ಹಾಕ್ಸ್ಕೊಡ್ತೀನಿ, ಇಡೀ ಊರಿಗೆ ಕೇಳಂಗ್ ಕೂಗು. ನೋಡು ನಾವು ಬಂದ ತಕ್ಷಣ ಬುಕ್ ಇಡ್ಕಂತವನೆ. ಎಲ್ಲ ನೀನು ಹೇಳ್ಕೊಟ್ಟಿರೋದೇ. ಹುಡುಗಿ ಹೋಗುದ್ ಕಳ್ಸಿರ್ಬೇಕು. ಏನ್ ವಾಸಣ್ಣ ಇಷ್ಟು ಬೇಗ ಬಂದೆ? ಏಯ್, ಸಿಗರೇಟ್ ಸೇದಿದ್ದೇನಾ? ಇಲ್ಲ. ಹೇಳು, ಸತ್ಯ ಹೇಳು. ಇಲ್ಲ, ಫ್ರೆಂಡನ್ನ ತಂದ್ಕೊಡಕ್ ಹೇಳುತ್ತೆ, ತಂದ್ಕೊಟ್ಟು. ಬರ್ತಾ ರಾಯರ ಕುದುರೆ ಕತ್ತಾಗಿತ್ತಂತೆ. ಅಲ್ಲ, ನೀನ್ ಸಾಕಿದೆ ಕತ್ತೆನಾ ಅಂತ. ಏಯ್, ನೀ ಸುಮ್ನಿರ. ನೀ ಓದಿದ್ದೆ ದಂಡ ನೋಡು. ನೀವು ಹಾಳಾಗ್ದಲ್ದೆ ಅವನು ಹಾಳು ಮಾಡ್ತಾ ಇದ್ದೀರಾ. ಹಾಳಾದವನೆಂತ ಹಾಳು ಮಾಡೋದು? ಹಾಸ್ಟೆಲ್ ಅಲ್ಲಿ ಊಟ ಸೆಟ್ ಆಗಲ್ಲ ಅಂತ ರೂಮಿಗೆ ಕರ್ಕೊಂಡ್ ಬಂದ್ಬಿಟ್ರೆ. ಎಮಿಲಿ, ಬಾಲ್ ಕೊಡು. ಹೋಗ್ರು ಅಣ್ಣ, ಬಾಲ್ ಕೇಳಿ ಅಣ್ಣ. ಏಯ್, ಹೋಗ್ರು. ಮಿಲಿ, ಬಾಲ್ ಕೊಡು, ಬಾಲ್. ಅದಕ್ಕೆ ನಿನ್ನ ಅಪ್ಪ ಮನೆಯಿಂದ ಹೊರಗಡೆ ಹಾಕಿದ್ದು. ಏಯ್ ಮಿಲಿ, ಏನೋ ಮಾತಾಡ್ತೀಯ? ಏಯ್ ಬಸ್ವಾ, ಅದೇನೋ ಕೆರಿತಾ ಇದೀಯಾ? ನೀಟಾಗಿ ಮಾಡ್ರೋ, ಬಿಲ್ ಆಗಲ್ಲ ಕಣ್ರ ಆಮೇಲೆ. ಹೇ ಕುಟ್ಟೀಸ್, ಪಡ್ಚಿಕಾಯ್ ನೀವು? ಇಲ್ಲ ചേച്ചി. ಎಡ್ತು. ಯಾರ ಮಕ್ಕಳು ಅವರು? ಅದು ನನ್ನ ತಂಗಿ ಮತ್ತು ತಮ್ಮನ ಮಕ್ಕಳು. ಕುಡ್ಚೋಡಿ. ಏಯ್, ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಕೆಲಸ ಮುಗಿಸ್ಬೇಕು. ಬೇಗ ಮಾಡಿ. ಮಾಡೋಣ ಸರ್, ಮಾಡೋಣ. ಪಪ್ಪ, ಚಾಯ್ ವೇಣು? വേണ്ട മോളെ. ಓ, ಫೀಸ್ ಹೋಯ್ತು. ಬೆಳಗ್ಗೆವರೆಗೂ ಕರೆಂಟ್ ಬರಲ್ಲ. ಓ, എന്റെ ദൈവമേ. ಸ್ವಾದಿ, ಪಪ್ಪ, ಆ ಕ್ಯಾಂಡಲ್ ಕೊಂಡುವಾ. ಹಾ ಸರಿ. ಈಗ ಏನ್ ಮಾಡ ಸರ್, ಏನು ಕಾಣ್ತಿಲ್ವಲ್ಲ. ತಡಿಯ, ಏನೋ ಒಂದು ಮಾಡೋಣ. ಹೋದ ಮಕ್ಳು ತೊಂದರೆ ಆಗಕ್ಕೆ ನಾನು ಬಿಡಲ್ಲ. ನಾಗೇಶ್ ಸರ್, ಮಗ ಒಂಚೂರು ಬಿಲ್ಡಪ್ ಕೊಡೋ. ಮಚ್ಕೊಂಡ್ ಬಾರ್ಲಾ. ಸುಮ್ಮನಿರೋ ಪುಟ್ಸ್ವಾಮಿ, ನೀನೊಳ್ಳೆ. ಸರ್, ಕುಡಿಯಕ್ಕೆ ಸ್ವಲ್ಪ ನೀರು. ആ മോളെ, കുടിക്കാൻ വെള്ളം കൊണ്ടുവാ. ಏಯ್
ಏಯ್ ಏನ್ ಹತ್ತತೀಯ? ಹೈಟ್ ಏನ್ ಮ್ಯಾಟ್ರ್ ಅಲ್ಲ ಮಗ, ಏನಿದ್ರೆ ಒಂದ್ ಕೈ ನೋಡ್ಬೋದಿತ್ತು. ಏಣಿ ಬೇಕಾ? ಬೇಕಾ ಮಗ? ಪರವಾಗಿಲ್ಲ ಬಿಡಿ ಸರ್, ಬಾವಲಿ ಅಲ್ವಾ, 2 ದಿನದಲ್ಲಿ ಬಿದ್ದೋಗುತ್ತೆ. ನಾಗೇಶ, ಫಸ್ಟ್ ಟೈಮ್ ಬೇಗ ಬಂದ್ರಲ್ಲ. ಏನ್ ಮಾಡತ್ ಸರ್, ಗಂಡನ್ ದಿಕ್ಕಾಟ. ಏನು ಹಂದಿ ಕಾಟನ? ನೀರ್ ಕೊಡಿ. ಸರಿ ಸರ್, ನಾನಿನ್ ಬರ್ತೀನಿ. ತುಂಬಾ ಉಪಕಾರ ಆಯ್ತು. ಪರವಾಗಿಲ್ಲ ಬಿಡಿ ಸರ್. ನಮ್ದೇನಿಲ್ಲ ಸರ್, ಇವ್ರೆ ಕರೆಕ್ಟ್ ಟೈಮಿಗೆ ಫೋನ್ ಮಾಡಿದ್ದು. ಏನಾದ್ರು ಥ್ಯಾಂಕ್ಸ್ ಹೇಳಿದ್ರೆ ಇವ್ರಿಗೆ ಹೇಳ್ಬಿಡಿ. ಸರಿ ಸರಿ, ವಾ ಮೊಳೆ. ಹೋಗಲು ಲೈ ರೂಮಿಗೆ ಬರ್ತೀಯಾ? ಇಂಜಿನಿಯರ್ ಅಮ್ಮ, ಕರೆಂಟ್ನವ್ರಲ್ಲ, ಕರೆದ ತಕ್ಷಣ ಓಡ್ ಬರಕ್ಕೆ ಹೋಗ ಕೆಲ್ಸವೇ. ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ಇವೇನ್ ಮಾರಿ ಕಟ್ತಾವ, ಮನೆ ಕಟ್ತಾವ, 3 ಹೊತ್ತು ತೋಟದಲ್ಲೇ ಇರ್ತಾವಲ್ಲ. ಸರ್, ಗೇಟ್ ಒಂದು ಹಾಕೊಳ್ಳಿ ಆಯ್ತಾ? వన్ను చీచి. బాయ్ బాయ్ కుటీస్. ಹೌದು, ನಿಮ್ ಕನ್ನಡ ಇಷ್ಟ ಚಂದ ಹೆಂಗೆ? ನಾನು ಇಲ್ಲೇ ಹುಟ್ಟು ಬೆಳ್ದಿದ್ದಲ್ಲ. ಓ ಹೌದಾ? ಅವತ್ತು ನೀವೇನ ಹೇಳಿದ್ರಿ, ಅದನ್ನೊಂಚೂರು ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ನಂಗೂ ನಿನ್ ಜೊತೆ ಮಾತಾಡಕ್ ಇಷ್ಟಾನೆ, ಆದ್ರೆ ಮನೆ ಹತ್ರ ಬೇಡ, ಯಾರಾದ್ರೂ ನೋಡ್ಬಿಡ್ತಾರೆ. ಕುಟಿ, ನೀನೇನು ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಿ. ಚಿಕ್ಕ ಹುಡುಗಿ ಕಣ, ನಾ ಬುದ್ಧಿ ಹೇಳಿದ್ರೆ ಕಲಿತಾಳೆ, ಬಿಡಲ್ಲ. ಚಿಕ್ಕ ಹುಡುಗಿಯ? ಚಿಕ್ಕ ಹುಡುಗಿಗೆ ಮದ್ವೆ ಮಾಡಿದ್ರೆ 2 ಮಕ್ಕಳು ಮಾಡ್ತೀನಿ ಹಂಗಂತೀಯ? ಕಾರ್ಯವನ್ನ ಬೇಕಿತ್ತ ಅವಳಿಗೆ. ಕರೆಕ್ಟ್ ಬಿಡು. ಕಳ್ಳ ನಾಯಿಂದ ಮೊಂಡೆ, ಅವನ ಕೈ ಕಾಲು 2 ಮುರಿದು ಹಾಕ್ಬೇಕು. ಕುಟ್ಟಿ, ನಿನ್ ತಂಗಿ ಇಲ್ಲಿರೋರು ಎಲ್ಲಾರ್ಗು ತಂಗಿ ತರ ಮಾರ, ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ನಿಂಗೆ ಮಗ ಎಸಲ್ಸಿಲ್ಲವು ಮಗ, ಕಳ್ಳ ನಾಯಿ. ಏಯ್, ಏನ್ರ ಗುಸು ಗುಸು ಮಾತಾಡ್ತಾ ಇದ್ದೀರಾ? ತೀರಾ ಏನು ಹೊಡಿಬೇಕಾಗಿಲ್ಲ, 4 ಪೆಟ್ ಕೊಟ್ರೆ ಸಾಕು, ಊರ್ ಖಾಲಿ ಮಾಡ್ತಾನೆ. ಕರೆಕ್ಟ್. ಸರ್ರ ಹೊಡಿಬೇಕು ಮಗ ಅವನ್ಗೆ. ಎಷ್ಟ್ ಪೆಟ್ ಅಂತ? 4 ಹೊಡಿಬೇಕಂತಪ್ಪ. 4 ಫಸ್ಟ್ ಪೆಟ್ ನಂದ. ಆಯ್ತು. ತಡೆ ತಡೆ ತಡೆ. ನೋಡ್ದೆ ಮೆಸೇಜು? ಏನ್ರಿ ಡಿಸೆಂಟ್ ಆಗಿ ಇರಕ್ ಬರೋದಿಲ್ವಾ? ಅವಾಗಿಂದ ನೋಡ್ತಾ ಇದೀನಿ. ಯಾಕೋ ಶಿಷ್ಯ, ಇದು ಬಾರು, ನಿನ್ನ ಹೆಂಡತಿ ಬೆಡ್ರೂಮ್ ಅಲ್ಲ. ಆಯ್ತಲ್ಲ, ನೀನ್ ಬರ ಹಾಕ್ಬಿಡ್ತೀನಿ ಒಬ್ಬೊಬ್ಬನು. ಸುಮ್ನೆ ಕೂತ್ಕೊಳ್ಳ ಸುಮ್ನೆ. ತಾತ ತಗೊಳ್ಳಿ. ವಾಸಣ್ಣ, ಅಣ್ಣ, ಇವರು ಸುಧೀರ್ ಅಂತ, ಅದೇ ಹೇಳಿದ್ನಲ್ಲ ಸಂಬಂಧ ಹುಡುಕಿದ್ರು ಅಂತ. ಹೌದಾ? ನಮಸ್ಕಾರ. ಏನೋ ಒಂದು ಒಳ್ಳೇದಾದ್ರೂ ಸಾಕಣ್ರಿ, ನಮಗಂತೂ ಈ ವಾಸಂದೇ ಚಿಂತೆ. ಏನು ಕೊಡ್ಲಿ? ವಾಸಣ್ಣ, ನಂಗೇನೂ ಬೇಡ. ಏನಾರು ತಗೊಳ್ಳಿ. ಮೊದಲು ಕೂತ್ಕೋ, ಬಾ ಕೂತ್ಕೋ ಇಲ್ಲಿ. ವಾಸಣ್ಣ,
ಲೋ ನಾಗ ನೀನ್ ನೋಡಕ್ ಯಾರೋ ಬಂದಾರೆ. ನನ್ ನೋಡಕ್ ಯಾರಲ್ಲ ಬರ್ತಾರೆ? ಯಾರೋ ವಯಸ್ಸಾದವ್ರು ಬಂದಾರ ಆಚೆ. ನಡಿಯಪ್ಪ. ನಮ್ ನಟ ಗೊತ್ತಿಲ್ವಾ? ಅವ್ನು ನನ್ಗೆ ಗೊತ್ತಿಲ್ವಾ ಮೋರಿ ನಟ? ಅವನಲ್ಲ, ಯಾರೋ ವಯಸ್ಸಾದವ್ರೊಬ್ರು ಬಂದವ್ರೆ ಆಚೆ. ವಯಸ್ಸಾದವ್ರ? ಹಾ ಸರಿ ಸರಿ, ನಾನು ನೋಡ್ತೀನಿ. ಆ ಮೇಘರವಳ್ಳಿ ಲೈನಿಗೆ ಅರ್ಜೆಂಟಾಗಿ ವೆಂಕಟೇಶನ್ ಕಳ್ಸು ನೀನು. ಹುಡುಗರು ಕಳ್ಸಿದ್ದೀನಿ. ಸರಿ ಸರಿ. ಆಮೇಲೆ ಟೂಲ್ಸ್ ಎಲ್ಲ ಜೋಪಾನ, ನಾನು ಬೆಳಗ್ಗೆ ಬಂದ್ಬಿಡ್ತೀನಿ. ನೋಡ್ ನಾಗೇಶ, ಒಬ್ಬ ಇಂಜಿನಿಯರಿಗೆ ಕೊಡೋ ಮರ್ಯಾದೆ ಇದಲ್ಲ ನಿಮ್ ಹುಡುಗರಿಗೆ ಹೇಳು. ನಾಗೇಶ, ಊರಿಗೆ ಬರಪ್ಪ. ನಿಮ್ಗೊಂದು ದೊಡ್ಡ ನಮಸ್ಕಾರ ಸ್ವಾಮಿ. ನಾನು ನೆಮ್ಮದಿಯಾಗಿರಕ್ ಬಿಟ್ಬಿಡಿ. ಅಲ್ಲ ಕಣಪ್ಪ ನಾಗೇಶ, ನಿಮ್ಮ ಅಮ್ಮಂಗೆ. ನಾಗೇಶ. ಯಾರೋ ಇವರು? ನಡ್ಲಾ, ಏನಾಯ್ತು? ಬಂದೆ ಮಗ. ಏನ್ಲ ಇದು, ನಂಗೆ 1000 ಕೆಲಸ ಐತಿ, ಇಲ್ಲಿಗೆ ಹಾಕ್ಲಾ? ಮಗ ಕಾಂಪೌಂಡ್ ಬಿಲ್ಲು ಒಳ್ಳೆ ದುಡ್ಡು, 5 ನಿಮಿಷ ಬಂದ್ಬಿಡ್ತೀನಿ. ಸರಿ ಹೋಗು. ಇಲ್ಲ ಅನ್ಬೇಡಿ ಸರ್, ಪ್ಲೀಸ್ ಸರ್. ಅದನ್ನೇ ಎಷ್ಟು ದಿವಸದಿಂದ ಹೇಳ್ತಿದೀಯಮ್ಮ? ಕನ್ನಡ ಅರ್ಥ ಆಗುತ್ತೋ ಇಲ್ವೋ? ಹೋಗು. ಆಗಲ್ಲ ಅಂದ್ರೆ ಆಗಲ್ಲ. ದಯವಿಟ್ಟು ಸರ್, ಇಲ್ಲ ಅನ್ಬೇಡಿ. 2 ದಿನ ಟೈಮ್ ಕೊಡಿ ಸರ್, ನಿಮ್ ಕಾಲಿಗೆ ಬೀಳ್ತೀನಿ ಸರ್. ಏನ್ ಸರ್, ಫೀಸ್ ಕಟ್ಟಿಲ್ವಾ? ಹೌದು ಸರ್, ಸ್ಕೂಲ್ ಶುರುವಾಗಿ 6 ತಿಂಗಳಾಗಿದೆ. ಫೀಸ್ ಕೇಳಿದ್ರೆ ಕಾಲಿಗೆ ಬೀಳ್ತಾರೆ. ಮಗನ್ಗೋಸ್ಕರನೇ ಕೇಳ್ತಿರೋದು ಸರ್. ಮಗಂಗೋಸ್ಕರ ಅಂತ ನನ್ ತಲೆ ತಿನ್ಬೇಡ. ಮಗನ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸರ್, ಪಾಠ ಮಿಸ್ ಆದ್ರೆ ತೊಂದರೆ ಆಗುತ್ತೆ ಸರ್. ಅದಕ್ಕೆ ನಾನೇನಮ್ಮ ಮಾಡ್ಲಿ? ಕೊಟ್ಟೆ. ನಟ, ಏನೋ ಊರಿಗೆ ಹೋಗಿ ಬಂದ್ಬಿಡ್ಲಾ? ಊರ್ಗ ಹೋಗ್ಬಾರ? ಕಪ್ಪೆ ಬಗ್ಗೆ ಗೊತ್ತಿರೋನು ನಿನಗ್ ಗೊತ್ತು. ಅವನ್ ಯಾರು ಅಂತ ಹೇಳ್ತೀಯಾ ಇಲ್ಲ ಇಲ್ಲೇ ಸಾಯ್ತೀಯಾ? ನಿಮ್ಮ ಮಗಳು ಬರೀ ಬೆಂಚ್ ಬಿಸಿ ಮಾಡ್ಲಿಕ್ಕೆ ಬರುವುದಾ ಅಂತ. ನಿನಗೆ ಓದ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಮಾಡ್ಕೊಂಡ್ಬಿಡು, ಇಲ್ಲ ಅಂದ್ರೆ ಹೋಟ್ಲ್ ನೋಡ್ಕೊಂಡು ಬಿದ್ದಿರು. ಹೋಟೆಲ್ ನಡ್ಸಕ್ಕೆ ರೊಕ್ಕ ಎಣಿಸ್ಲಿಕ್ಕೆ ಬರ್ಬೇಕಲ್ರಿ ಸರ್? ಮಂಗಂತಂದು. ಹಾಂ ಸರ್, ನಮ್ಮ ಬಜೆಟ್ಗೆ ಒಳ್ಳೆ ಸಚಿವಾಲಯ ಕಟ್ಬೋದು ಸರ್. ಹಾಂ ಸರ್, ಇಲ್ಲ ಸರ್, ಇಲ್ಲ ಸರ್. ನೋಡ್ರ ಎಲೆಕ್ಷನ್ ನೀರೊಳಗೆ ಇಳಿಬೇಕಾ? ಕುಡ್ದಿರೋದೆಲ್ಲ ಸರಿ ಸರ್, ಸರಿ. ಫ್ರೆಶ್ ಪೆಟ್ ನಂದೇಂದ್ರ ಎಲ್ಲಿ ಮಲ್ಕೊಂಡವನು? ಬರ್ತಾ ಇದೆ. ಹಾಯ್ ಸರ್, ಸಮಾಚಾರ ಏನೋ? ನನ್ನ ಹೆಸರೆಲ್ಲ ಗೊತ್ತಾ ನಿಂಗೆ? ನೋಡ್ರ, ನನ್ನ ಹೆಸರು ಬೇರೆ ಗೊತ್ತಿವನಿಗೆ. ಮಚ, ನನ್ನ ಹೆಸರು ಗೊತ್ತಾ ಕೇಳ? ಯಾರು ಸಾಗರ್ ಇವರೆಲ್ಲ? ಮಾತುಕತೆ ಮುಗಿತಾ ಕೇಳೋ? ಇವರೆಲ್ಲ ನೀನ್ ಕೈಕಾಲ್ ಮುರಿಯಕ್ ಬಂದಿರೋ ರೌಡಿಗಳು ಅನ್ಕೋ. ಲವ್ ಗಿವ್ ಅಂತ ನನ್ ತಂಗಿ ತಲೆಗಿಲ್ಲ ಕೆಡ್ಸ್ದ್ಯೋ, ಕೈಕಾಲ್ ಮುರ್ದಾಕ್ ಬಿಡ್ತಾರೆ. ಆ ವಿಷಯನಾ ಸಾಗರ್? ಕೂತ್ ಮಾತಾಡೋಣ. ನಾವೇನ್ ಕುಂತ್ಕ ಮಾತಾಡಕ್ ಬಂದಿದೀವಾ? ಇಲ್ಲ ಮಗ, ಮ್ಯಾಚ್ ಪಕ್ಷದ ಕೊಡ್ರ, ಒಂದೇ ಒಂದ್ ದಮ್ ಹೊಡ್ಕತ್ತೀನಿ. ನೀನಲ್ಲೇ ಯಾರು ಗೊತ್ತಾ? ನನ್ನ ಹೆಸರು ಗೊತ್ತಾ? ಸಾಗರ್, ಒಂದು ನಿಮಿಷ. ಹಲೋ ಹಲೋ, ನಾನ್ ಸ್ವಾತಿ. ಹೇಳೆ. ನಿನ್ ಸಂಬಳ ಎಷ್ಟು? ಏನಾಯ್ತೆ? ನನ್ ಮದ್ವೆ ಮಾಡ್ಕೋ. ನಿನ್ ಸಂಬಳ ಎಷ್ಟು? ಏಯ್, ಹುಡುಗರು ಸಂಬಳನು ಹುಡುಗಿರಿ ಏಜ್ನು ಕೇಳಬಾರ್ದು. 19. ಈ ಕಡೆ ಅಣ್ಣ, ಈ ಕಡೆ ತಂಗಿ.
ಮದ್ವೆಗೆ ಮುಂಚೆ ಏನ್ರ ನಿಮ್ ಗೋಳು? ಎಷ್ಟ್ ಜನ ಕರ್ಸ್ತಾನೋ ಕರ್ಸ್ಲಿ ನೋಡ್ಕೊಳ್ಳೋಣ. ಕರ್ಸ್ಲಿ ಬಿಡು ಮಚ್ಚ, ನದಿದ್ದೀನಿ ನೋಡ್ಕೋತೀರಿ. ನನ್ ಫೋನೇ ಕಟ್ ಮಾಡ್ತಾನೆ. ಎಷ್ಟು ಕೊಬ್ಬು ನೋಡಿ ಇವನ್ಗೆ. ಕುಟ್ಟಿ ಹೊಡಿತೀನಿ. ಮಾತುಕತೆ ಮುಗೀತ. ಅಲ್ಲ ಸಗರ್, ಒಬ್ಬ ಅಣ್ಣನಾಗಿ ನೀನ್ ನಾನು ಹೊಡಿಯಕ್ ಬಂದಿರೋ ತಪ್ಪಿಲ್ಲ. ಆದ್ರೆ ನೀನ್ ಕರ್ಕೊಂಡ್ ಬಂದಿದ್ಯಲ್ಲ ಈ ಗ್ಯಾಂಗು, ಅಬ್ಬಬ್ಬಾ ದೇವ್ರೇ. ಈಗೇನ್ ಹೊಡೆದ್ ಬಿಡ್ತೀಯಾ? ಏ ತಡಿ ಬ್ರದರ್. ಅಯ್ಯೋ ಬ್ರದರ್ ಬ್ರದರ್. ಏಯ್ ಮಾತಿಗೆ ಮುಂಚೆ ಬೀಳ್ತಿರಲ್ರೋ. ಏನೋ ಕಂದ ಅಣ್ಣ, ನಾನ್ ಮಾತುಕತೆಗೆ ಅಂತ ಬಂದಿರೋದು. ಈ ಹೊಡೆಯೋದು ನನಗಾಗಲ್ಲ. ಮತ್ತಾಗ್ಲೇ ಏನೋ ಮಾತುಕತೆ ಮುಗಿತಾ ಅಂತ ಕೇಳ್ತಿದ್ದಲ್ಲ. ಅದ ಬಾರಲ್ಲ ನೈಟಿ ಬಿಟ್ಟು ಬಂದಿದೆ. ಕಳ್ಳ ಬಾಗ ಬಾಬಾ 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 ಬಾಬಾ. ಅಲ್ಲ, ವಯಸ್ಸು ಹೆಚ್ಚು ಕಮ್ಮಿ ಇದ್ರು ಪರವಾಗಿಲ್ಲ ಅಂತ ಹೇಳಿದ್ರಲ್ಲ. ಆದ್ರೆ ಅವರು ಹೋಟ್ಲು ನಿಮ್ದೇ ಅನ್ಕೋಬಿಟ್ಟಿದ್ರಂತೆ. ನಾನು ಹಂಗೆ ಅನ್ಕೊಂಡಿದ್ದೆ. ಬಸಣ್ಣ ಯಾರೋ ನಿಮ್ ನೆಂಟ್ರಾ? ಇಲ್ಲಿ ಹುಡುಕ್ತ್ಯ ಹೇಳೋ ಮಗನೇ. ಡಿಸಜಣ್ಣ ಇಲ್ಲ ನೋಡಿ ಯಾರು ಸಿಗ್ತಾ ಅಂತ. ಬರ್ತಾ ಬರ್ತಾ ನಮ್ ಜನಕ್ಕೆ ನಮ್ಮೆಲ್ಲಿರೋ ಭಯ, ಭಕ್ತಿ, ಗೌರವ ಎಲ್ಲ ಕಮ್ಮಿ ಆಗಿದೆ. ಭಕ್ತಿ ಇವಾಗ ಬರ್ತದ ನೋಡು. ನಗ್ಬಾರ್ದೇನ ನಾನು? ಅವಾಜ್ ಆಗ್ತೀಯಾ ನಮ್ಮ ಮಗನೇ? ಪಿಳ ಪ್ರಕಾಶ ಅವ್ರು ನಮ್ ಕಡೆ ಕಣ, ಬಿಟ್ಟಿದ್ರು ಒಳ್ಳೇದಿತ್ತು. ನಟರಾಜಣ್ಣ, ನಿಂಗೂ ಇದಕ್ಕೂ ಸಂಬಂಧ ಇಲ್ಲ. ಲೇ ಸಂಬಂಧ ಇದೆ ಕಣ. ನಾಳೆ ದಿನ ನಾನ್ ತಾಳಿ ಕಟ್ಟುವಾಗ ನಮ್ಮ ಹೆಂಡ್ರು ನಮ್ಮ ಅಣ್ಣು ಗೊಡಿವಾಗ ಏನ್ ಮಾಡ್ತಿದ್ದೆ ಅಂದ್ರೆ ಏನ್ ಉತ್ತರ ಕೊಡ್ಲಿ? ಉತ್ತರ ತಡಿ. ಒಳ್ಳೆ ಗಾಳಿ ಪಡ್ತಲ್ಲ ಹಂದಿ ನಿಂತಂಗ್ ನುಗ್ತಿಯಲು. ನಾವು ಆಯ್ದ ಇಟ್ಟಿರ್ತೀವಮ್ಮ. ಸಿಕ್ತ. ನಂಬಂಗೆ ಹೊಡಿದ್ಯಾ ಬಾಬಾ? ಹೆಂಗೆ ಅಯ್ಯೋ ಬಿಡೋ ಬಿಡೋ. ನೀನು ಹೋಗೋ, ಹೊಡಿಯೋ ಹೊಡಿಯೋ.
ಏ ಕುಳ್ಪುಟಿ ಏನಾಯ್ತು ಅಂತ ಹೇಳೆ. ಒಂದ್ ಬಿಜಿ ಮೀಟಿಂಗ್ ಅಲ್ಲಿ ಇದ್ವು, ಫೋನ್ ಅಲ್ಲಿ ಸರಿಯಾಗಿ ಮಾತಾಡಕ್ಕಾಗ್ಲಿಲ್ಲ. ಜಾರಿ ಕಣೆ ಪುಟಿ. ಏ ಪುಟ್ಟಕ್ಕ, ಅಮ್ಮ ಅಯ್ಯೋ, ಏಯ್ ಕಂಡುಂಗೆ ಯಾರಾದ್ರೂ ಓದಿತಾರೇನೆ? ನನ್ ಮದ್ವೆ ಆಗಕ್ಕೆ ಏನ್ ಕಷ್ಟ ನಿನ್ಗೆ? ನಂಗೆ ಇದೇ ಇಷ್ಟ ಆಗಲ್ಲ. ಮದ್ವೆ ಆಗೋಣ, ಆದ್ರೆ ನನ್ ಕಾಲ್ ಮೇಲೆ ನಾನು ನಿಲ್ಬೇಕಲ್ವ ಪುಟಿ? ಈಗ್ಲೂ ನಿಂತಿದ್ಯಲ್ಲ. ಈಗ ನನ್ ಕಾಲ್ ಮೇಲೆ ನನ್ ಮಿಂಚುಳ್ಳಿ ನಿಂತಿದ್ಯಲ್ಲ. ಸಾರಿ, ನನ್ ಮಾತ್ ಯಾರು ಕೇಳೋದೇ ಇಲ್ಲ. ಏನಾಯ್ತೆ? ಅಪ್ಪ ಸುಮ್ನೆ ಬೈಯುತ್ತೆ. ಅಪ್ಪ ಎಂತಕ್ಕೆ ಬೈದಿದ್ದು? ಸುಮ್ನೆ ಬೈತಾರೆ. 1 ಟೆಸ್ಟ್ ಅಲ್ಲಿ ಯಾರಾದ್ರೂ ಫೇಲ್ ಆದ್ರೆ ಬೈತಾರಾ? ಛೇ, 1 ಟೆಸ್ಟಿಗೆ ಯಾರಾದ್ರೂ ಬೈತಾರಾ? ಟೆಸ್ಟ್ ಹಿಂದಿನ ದಿನ ಆ ಕೇರಳ ಅತ್ತೆ ಬಂದ್ರು ಅಂತ ನನ್ನ ಹತ್ರನೇ ಫಿಶ್ ಕರಿ ಮಾಡ್ಸಕ್ ಹೆಲ್ಪ್ ತಗೊಂಡು ನಂಗೆ ಬೈದ್ರು. ಅತ್ತೆನಾ? ಯಾಕೆ ಬಂದಿದ್ರು? ಓ, ಹೆಣ್ ಕೇಳಕ್ಕೇನೆ? ಅವರು ಮರಿ ಹಾಕ್ತಿದಾರಲ್ಲ ಅದಕ್ಕೆ. ಏನ ಮರಿನ? ಅವ್ರು ಪ್ರೆಗ್ನೆಂಟು, ಸೊ ಮರಿ ಹಾಕ್ತಾರೆ. ಮರಿ ಆ ಮರಿ ಹಾಕಿದ್ರೆ ನನ್ಗೊಂದು ತಂದ್ಕೊಡು, ಇಬ್ರು ಸೇರ್ ಸಾಕಣ. ಏ ಟಕ್ಕ, ಒಂದ್ ಲಿಪ್ ಟು ಲಿಪ್ ಮುತ್ತು ಟ್ರೈ ಮಾಡೋಣ ಪ್ಲೀಸ್. ಸುಮ್ನೆ ನಾಟಕ ಮಾಡ್ತಿದ್ಯಾ? ಏಯ್, ಉಗ್ರಕ್ಕೆ ಎಷ್ಟು ಉದ್ದ ಬಿಟ್ಟಿದ್ಯಾ? ಸರಿ ತೋರ್ಸು. ಬಿಡು, ಪ್ರಾಣ ಓದಂಗಾಯ್ತು. ಏನ್ ಕೇಳ್ದೆ ಇವಾಗ? ಸಾರಿ ಆಯ್ತು ತೋರ್ಸು. ಮುಟ್ಬೇಡ ನೀನು, ಚೈಲ್ಡ್ ತರ ಆಡ್ತೀಯ. ಅದಕ್ಕೆ ನಿಮ್ಮಪ್ಪ ನಿನ್ ಬೈತಿದ್ದು. ಆಯ್ತು ತೋರ್. ಹೋಗೋ. ಅಪ್ಪ ಅಯ್ಯೋ, ಬೇಕಂತ ಏನ್ ಮಾಡಿಲ್ಲ. ಸಾರಿ, ಬೇಕಾದ್ರೆ ಮುತ್ತು ಕೊಡ್ತೀನಿ. ಯಾರೋ ಈ ಮಗು ಕೊಡ್ದಿದ್ದು? ಏಟಾಯ್ತು ಅಂತ ಸುಳ್ಳೆ ಹೇಳ್ತ್ಯಾ? ನಮ್ದೇ ಅಲ್ಲ. ಅವತ್ ನೀನ್ ಅತ್ತೆ ಅಂತ ಒಪ್ಕೊಂಡೆ, ಇಲ್ಲಾಂದ್ರೆ ಒಪ್ಕೊಳ್ತಾನೆ ಇರ್ಲಿಲ್ಲ. ನಾನ್ ಅತ್ನ? ಓ, ಅಮೃತಾಂಜನ್ ಎಫೆಕ್ಟು. ಶೀತನೇ ಅಳು ಅನ್ಕೊಬಿಟ್ಟೋಳ. ಏನ ನಿನ್ ದೊಡ್ಡ ಗುಣ, ಒಪ್ಕೊಂಡೆ. ಸಾಕು ಸಾಕ? ಇದು ಖುಷಿಗೆ ಕೃಷ್ಣಮೂರ್ತಿಗೊಂದು 2 ಟೊಡಿಯನ್ನ ಬಿಡುಪುಟ್ಟಿ. ಯಾರದು? ನಿಮ್ಮಪ್ಪಯ್ಯ. ನಮ್ಮಪ್ಪಂಗೆ ಹೊಡಿದ್ಯಾ? ಅಜ್ಜಿ, ಇಲ್ಲಿ ಕೃಷ್ಣಮೂರ್ತಿ ಅಂತ ಒಬ್ರಿದ್ರು. ಸರ್ ನಮಸ್ತೆ. ನಮಸ್ತೆ, ಏನ್ ಹೇಳಿ? ಇಲ್ಲಿ ಕೃಷ್ಣಮೂರ್ತಿ ಅಂತ ಒಬ್ರಿದ್ರು. ಅದೇ ಮಲಯಾಳಿ, ಟೀ ಅಂಗಡಿ ಬೇರೆ ಇತ್ತು. ಅವರು ಇಲ್ಲಿ? ಇಲ್ಲ ಸರ್, ಗೊತ್ತಿಲ್ಲ. ನಾವು ಹೊಸದಾಗಿ ಬಾಡಿಗೆ ಬಂದಿದ್ದು. ಓನರ್ ಕೇಳಿ ನೋಡಿ. ನಂಗೆ ಗೊತ್ತಿಲ್ಲ ರೀ. ನಾನು ಆ ಮನೆ ತಗೊಂಡು 1 ವರ್ಷ ಆಯ್ತು. ಹೇಳಿ. ಬಂದೆ ಒಂದ್ ನಿಮಿಷ. ಈಗ ಅಂಗಡಿ ಬಾಗ್ಲಾಗ್ತೆ, ಬಂದೆ ನಿಲ್ಲಿ. ಅಯ್ಯೋ, ಇಷ್ಟು ದೊಡ್ಡ ಬಿಲ್ಡಿಂಗ? ಇನ್ನೂ ಬೇಕಾ? ನನ್ನ ಕೈಲಾಗಲ್ಲ.
ಯಾವ್ದೋ ಬೇರೆ ಹುಡುಗಿಂದ ಕಣ ಬಿದ್ದಿರೋದು. ಒಂದೇ ಏಟ್ಗೆ ಔಟು. ಕೋಟಿ ತಂಗಿನ ಹಂಗೆ ಫಿಕ್ಸ್ ಬಿಡ. ಎಷ್ಟು ಅಂತ ಓಡ್ತೀಯಾ? ತಿರ್ಗಾ ಮೈದಾರು. ಇವಾಗ ಗುಜ್ರಿ ಐಟಮ್ ಹುಡ್ಕೊಂಡು ಅಲ್ಲಿಗೆ ಹೋಗಿದ್ದಂತೆ ವಾಸಣ್ಣ. ಅಲ್ಲಿ ನೋಡಿದ್ರೆ ನಟರಾಜ್ ಬಿದ್ದಿದ್ದಂತೆ. ನೀರಾಕಿ ಎಚ್ಚರ ಮಾಡಿದ್ರೆ ಇವನ್ನೇ ಯಾರು ಅಂತ ಕೇಳ್ತಾನಂತೆ. ಯಾವುದಕ್ಕೂ ನೀನೊಂದ್ಸಲ ವಿಚಾರಿಸು ವಾಸಣ್ಣ. ನಟ ನಟ, ನಾನು ಚೋಂಗಿ ಅಂತ ನಿನ್ನ ಕ್ಲೋಸ್ ಫ್ರೆಂಡು, ಇವರು ವಾಸಣ್ಣ ಅಂತ ನಿನ್ನ ರೂಮ್ಮೇಟು. ಏಯ್, ನನ್ಗೇನ್ ಆಗಿಲ್ವೋ? ಯಾವುದೊಂದು ಹುಡುಗಿನ ಲವ್ ಮಾಡ್ತಿದ್ದಾನೆ ಅಂತ ಹೇಳ್ದ ಚೋಂಗಿ. ನೀನು ನೋಡಿದ್ರೆ ಹೋಗಿ ಹೋಗಿ ಉದರ್ ದೇಕೋ ಬಾಯ್, ಹಮಾರ ಲಡ್ಕಿಗೆ ತಲಾಟೆ ಮಾಡ್ತಾವ್ರೆ. ಒಂದು ಪ್ಲೇಟ್ ಇಲ್ಲ ಬಾಯ್. ಜಲ್ದಿ 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 ಚಲೋ, ಸ್ಪೀಡ್ ಕರೋ ಬಾಯ್. ಜಲ್ದಿ. ಅವ ಇದ್ದಿದ್ದಕ್ಕೇನೋ ಕರ್ಕೊಂಬಂದ. ವಸಣ, ನಿನ್ಗೆ ಹೆಂಗ್ ಅರ್ಥ ಮಾಡಿಸೋದು? ಎಷ್ಟು ಅಂತ ಓಡ್ತೀಯಾ? ತಿರ್ಗಾ ಮೈದಾರು. ಏನಮ್ಮ ನೀನು ನಮ್ದು ಚೋಕ್ರಿಯಾಗಿ ಆ ಚೋಕ್ರ ಜೊತೆಗೆ ತಿರ್ತಾರೆ, ನಾಚಿಕೆ ಆಗಲ್ಲ ನಿಂಗೆ? ಏ ಚೋಕ್ರಿ ಪತಾ ಹೈ ತುಮ್ಕೋ? ಏಯ್, ನಮ್ಮ ಮಟನ್ ಅಂಗಡಿ ಕಾಸಿಂ ಸಾಬ್ ಮೊಮ್ಮಗಳಲ್ಲೇನೋಳು. ನಾವೆತ್ತಾಡ್ಸಿದ್ ಚೋಕ್ರಿ ನಮ್ಗೆ ಗೊತ್ತಾಗಲ್ಲ. ಸ್ವಲ್ಪನಾರು ಬುದ್ಧಿ ಇದೆಯಾ ನಿನ್ಗೆ? ಮನುಷ್ಯ ಅಂದಮೇಲೆ ಮಾನ ಮರ್ಯಾದೆ ಇರಬೇಕು. ವಸಣ ಅಂತದೇನಾಗಿಲ್ಲ. ತೆಗೆಯಮ್ಮ ಬುರ್ಕಾ. ಏಯ್, ಇವಳು ನಮ್ಮ ಟೀ ಅಂಗಡಿ ಕೃಷ್ಣಣ್ಣನ ಮಗಳು ಕಣೋ. ನಾನು ಅವಾಗ್ಲಿಂತ ಅದನ್ನ ಹೇಳ್ತಿರೋದು. ಆ ಹುಡುಗಿನ ಅವಳಿ ಯಾಕೆ ಬುರ್ಕ ಹಾಕೊಂಡಿದ್ಲು? ಅದೊಂದು ಓರ್ ಬುದ್ಧಿವಂತೆ. ಜಾಸ್ತಿ ಗಾಯ ಆಯ್ತಾ? ಹಂಗೇನಿಲ್ಲ. ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ತೀಯಾ? ಸಕ್ಕರೆ ಡಬ್ಬಿಗೆ ಬಾಯಿ ಆಗ್ತೆ ಇರುವೆ ಕಟ್ಟು ಅಂತೀನಿ. ನಾಚಿಕೆ ನೋಡು. ನನಗ್ ಬೋರು. ನಿನ್ ಜೊತೆ ಸಿಟಿ ಎಲ್ಲ ಸುತ್ತಬೇಕು, ಖಾರ ಖಾರ ಪಾನಿಪುರಿ ತಿನ್ಬೇಕು ಅಂತ ಆಸೆ. ಸುತ್ತಬೋದು, ಯಾರಿಗಾದ್ರೂ ಗೊತ್ತಾದ್ರೆ? ನಮ್ಮ ಹತ್ರ ಎಲ್ಲ ಪ್ಲಾನ್ ಇರುತ್ತಮ್ಮ. ಮಾಮೆಯವರು ಚಾಯ. ಜಲ್ದಿ ಚಣ್ಣ ಗುರು, ಏನ್ ಟೈಮ್ ವೇಸ್ಟ್ ಮಾಡಬಾರ್ದು, ಅರ್ಜೆಂಟ್ ಆಗಿ. ನಿಮ್ದು ಒಂದ್ ಜನ್ಮ. ಎಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಯಾವ ಸಾಬ್ರುಗಳು? ನಿನ್ನ ಓಡಿಸ್ಕೊಂಬಂದ ಸಾಬ್ರುಗಳು. ನನ್ನನ್ನು ಯಾವ ಸಾಬ್ರುಗಳು ಓಡಿಸ್ಕೊಂಡ್ಬಂದು? ಏ ಚೊಂಗಿ, ಇವನು ನಿಜವಾಗ್ಲೂ ಪೆಟ್ಟು ಬಿದ್ದಿದ್ದೆ ಕಣ. ശരിന്നാ ഇവിടെ വിട്ടാ മതി. മോൻ പോയിക്കോ, ഞാൻ നടന്നോളാം. ನಿಮ್ಮ ಅಪ್ಪಂಗೊಂದು ಪ್ಲೇಟ್ ಹೇಳಲೇನೆ? ಸುಮ್ಮನೆ ಇರ್ತೀಯಾ? ನೋಡಿ ವಾಸು, ನೀವು ಗೊತ್ತಿರೋರು ಅಂತ ಕರು ಮಾರಾಡ್ತಿದ್ದೀನಿ, ಸ್ವಲ್ಪ ನೀವೇ ಬುದ್ಧಿ ಹೇಳಿ. ಇಲ್ಲ ಸರ್, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ನಮಸ್ಕಾರ ಸರ್. ಓ, ಇವನೇನಾ ಮದುಮಗ? ನೋಡಕ್ ಚೆನ್ನಾಗೇ ಇದ್ದಾನೆ. ಏನ್ ಕೆಲಸ ಮಾಡೋದು ದೊರೆಗಳು? ಕಂಡೋರ್ ಹೆಣ್ಮಕ್ಳು ಬದುಕಲ್ಲ, ಆಟ ಆಡೋದೇ ಇವರ ಕೆಲಸ. ಯಾರ ಹತ್ರ ಕೆಲಸ ಮಾಡ್ತಿದ್ಯಾ? ಕಾಂಟ್ರಾಕ್ಟರ್ ದಿನೇಶ್ ಅಣ್ಣ ಅವ್ರ ಹತ್ರ ಕೆಲಸ ಮಾಡ್ತಿದ್ದೀನಿ ಸರ್. ದಿನೇಶ ಅಂದ್ರೆ ಆ ಬ್ರಿಡ್ಜ್ ಕೆಲಸ ಮಾಡುವಾಗ ಸಿಮೆಂಟ್ ಕತ್ ಸಿಗಾಕೊಂಡಲ್ಲ ಅವನ? ಹಾ ಸರ್, ಅವನೇ. ಈಗೇನೋ ದೊಡ್ಡ ಕಾಂಟ್ರಾಕ್ಟರ್ ಅಂತೆ. ಅವನೇ ದೊಡ್ಡ ಕಳ್ಳ. ಅವನ ಹತ್ರ ಕೆಲಸ ಮಾಡ್ತಾನಲ್ರಿ ಅವನು. ಅದಿರ್ಲಿ, ಮದುವೆ ಆದ್ಮೇಲೆ ಹುಡುಗಿನ ಹೆಂಗೋ ಸಾಕ್ತೀಯಾ? ಎಲ್ಲ ಪೊಲೀಸು ನಂಗೆ ಪರಿಚಯ ಇರೋರೆ. ಬಾರಬಾಸ್ವಾ, ನಡೀರಿ ಸರ್, ನೋಡೇ ಬಿಡೋಣ. ಯಾರು ಬೇಕಿತ್ತು? ನಾವು ಗಂಡಿನ ಕಡೆ ಅವರು.
ಮಕ್ಳ ಇಲ್ಲೇನ್ ಮದ್ವೆ ಮನೆಗ್ ಬಂದಿದ್ದೀನಿ ಅನ್ಕೊಂಡಿದೀರಾ? ಹೋಗ್ 3 ಟೀ ತಗೊಂಬರ್ರಿ. ನಡೆಯ ಬಸ್ವ ಪರಿಚಯ ಅಂದ್ರಲ್ಲ ಸರ್. ನೀನೆಲ್ಲ ನನ್ನ ಮಗಳು ಸಾಕ್ಲಿಕ್ಕೆ ಫಿಲಿಮ್ ಮಾಡಿ ಸಾಕ್ತಾನಂತೆ ಫಿಲಿಮು. ಸಾರ್ ಇಂಥವ್ರನ್ನ ನಂಬೇಡಿ ಸಾರ್, ಇಂಥವ್ರೆಲ್ಲ ಶೋಕಿ ಮಾಡಕ್ಕಿರೋದು. ಚಪ್ಪಲಿ ಹೊಡ್ತೀನಿ ನಿಂಗೆ. ಏಯ್ ನನ್ನ ಎದುರಿಗೆ ಚಪ್ಪಲಿ ಹೊಡಿತೀನಿ ಅಂತೀರ ನಮ್ಮ ಹುಡುಗನಿಗೆ? ವಾಸು ಸುಮ್ನೆ ಇರ್ರಿ. ನೋಡಿ ಸರ್ ಮತ್ತೆ ಚಪ್ಪಲಿ ತೋರಿಸ್ತಾನೆ. ಬಸಣ್ಣ ಸುಮ್ನಿರು ಪ್ಲೀಸ್. ಎಲ್ಲಿಂದ ಬಂದ ಇವ್ರಿಗೆ ಎಷ್ಟು ಗಾಂಚಾಲ್ ನೋಡಿ ಸರ್. ಎಂತ ನೀನ್ ಮಾತಾಡೋದು? ಅವ್ನ್ ನಮ್ ಬರೀ ಬಾವಲ್ಲ, ನಾ ಕೂಡ ಚಪ್ಪಲಿ ಹೊಡಿತೀನಿ. ಬಂದಾಗಿಂದ ನೋಡ್ತಾ ಇದ್ದೀನಿ. ಏನು ಮಾತಿಗೆ ನಮ್ಮ ಹುಡುಗಂದೇ ತಪ್ಪು ಅಂತ ಹೇಳ್ತಾ ಇದ್ದೀರಿ? ನಿಮ್ಮ ಹುಡುಗಿದ್ದೇನು ತಪ್ಪಿಲ್ವಾ? ನೀವು ಅಷ್ಟು ಮರ್ಯಾದಸ್ಥರಾಗಿದ್ರೆ ಮನೇಲಿ ಇಟ್ಕೊಳ್ಳಿ ಹುಡುಗಿನ. ಹೀಟಿಗೆ ಬಂದ ನಾಯಿ ತರ ಊರೂರು ಸುತ್ತಾಕ್ ಬಿಟ್ಬಿಟ್ಟು ಒಂದು ಗಂಟೆ ಅಲಾಡಿಸ್ತಾರೆ. ರೀ ಕುತ್ಕೊಳ್ರಿ ವಾಸು. ರೀ ನೀವು ಕುತ್ಕೊಳ್ರಿ. ವಸಣ್ಣ ಇರ್ಗಿ ಕುತ್ಕೋ. ಏನ್ ಮಾತಾಡ್ತಿದೀವಿ ವಸಣ್ಣ? 45 ವರ್ಷ ಆದ್ರೂ ನೀನ್ ಯಾಕೆ ಮದುವೆ ಆಗಿಲ್ಲ ಗೊತ್ತಾ? ಇದಕ್ಕೆ ಯಾರ ಜೊತೆ ಏನ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಹೆಣ್ಣೆತ್ತವ್ರ ಜೊತೆ ಮಾತಾಡೋ ಮಾತಾ ಇದು. ಹಲೋ ಹೇಳ್ರಿ ಸರ್. ಟೀ ತಗೊಳ್ಳಿ ಸರ್. ಓ ವಾಸಣ್ಣನ ಮ್ಯಾಟ್ರ್ ಏನಾಯ್ತು? ನೀನೇನು ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಿ. ಇರೋ ಸಾಹೇಬ್ರು ನಂಗೆ ತುಂಬಾ ಕ್ಲೋಸ್, ತಲೆ ಕೆಡ್ಸ್ಕೊಬೇಡ. ಆಯ್ತು ಸರಿ. ಯಾಕೆ ಸರ್ ಪ್ರೇಮಿಗಳನ್ನು ದೂರ ಮಾಡ್ತಾ ಇದ್ದೀರಾ? ಏನಂದ್ರಿ ಸಾಹೇಬ್ರು? ಅದೇ ಯಾಕೆ ಸರ್ ಪ್ರೇಮಿಗಳನ್ನು ದೂರ ಮಾಡ್ತಿದ್ದೀರಾ? ಸುಮ್ಮನಿರೋ ಚುಂಗಿ. ಸರ್ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಸರ್. ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ ಸರ್, ಋಣಾನುಬಂಧ ರೂಪಕ್ಕ ಕಮಲಕ್ಕ ಪಶು ವಾಸುಪತ್ನಿ. ಅಯ್ಯೋ ವಾಸಣ್ಣ ಪರ್ಸ್ನಲ್ ಆಗಿ ತಗೊಂಡ ಅನ್ಸುತ್ತೆ. ಚಂಗಿ ಸರ್, ಒಳಗಡೆ ಎಂತ ದೊಡ್ಡ ಸೌಂಡ್ ಆಯ್ತಲ್ಲ? ದೊಡ್ಡವ್ರ ಜಗಳಕ್ಕೂ ನೀ ಸುಮ್ಮನಿರು. ನಿಜ ಕಾಣು. ಆಯ್ತು. ಏನ್ ಡಿಸೈಡ್ ಮಾಡಿದೆ ನಟರಾಜ? ನೀವೆಂತ ಸರ್ ಇವ್ರಿಗೆಲ್ಲ ಮರ್ಯಾದೆ ಕೊಟ್ಕೊಂಡು ಇಂಥ 3rd ಕ್ಲಾಸ್ ನನ್ನ ಮಕ್ಳಿಗೆಲ್ಲ ಒಳಗಡೆ ಹಾಕಿ ಇನ್ನೊಂದ್ ಸತಿ ಯಾವ ಹೆಣ್ಮಕ್ಳು ತಲೆ ಎತ್ ನೋಡ್ಬಾರ್ದು. ಕಳ್ಳನ್ ಮಕ್ಳು ನರ ಕಟ್ ಮಾಡಾಕಿ ಸರ್. ನೀವೇ ಇಲ್ಲಿ ಬಂದು ಕುತ್ಕೊಂಡು ಪಂಚಾಯತಿ ಮಾಡ್ರಿ. ಸಾರಿ ಸರ್, ಸಾರಿ. ನಾವೇನ್ ದನ ಕಾಯಕಿದೀವ ಇಲ್ಲಿ? ನಿಮ್ ಎದೆ ಮುಟ್ಕೊಂಡು ಹೇಳಿ, ನೀವ್ ಯಾವ ಹುಡುಗಿನೋ ಕತ್ತೆತ್ತಿ ನೋಡಿಲ್ಲ ಅಂತ. ಇಂಥ ಪ್ರಕರಣದಲ್ಲಿ ಇಬ್ರದು ತಪ್ಪಿರುತ್ತೆ ಕಣ್ರಿ. ನಾವು ಒಂದ್ ಕಡೆ ನೋಡಿ ಡಿಸೈಡ್ ಮಾಡಕ್ ಆಗೋಲ್ಲ. ಸಮಾನತೆ ಮಾತಾಡೋ ಕಾನೂನು ಗಂಡ್ ಮಕ್ಳಿಗೆ ಮೋಸ ಮಾಡೋದು. ನಿಮ್ಮಂತವ್ರು ಅದನ್ನೇ ಟ್ರಂಪ್ ಕಾರ್ಡ್ ಮಾಡ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತೀರಾ. ಹುಡುಗಿ ತಪ್ಪಿಲ್ಲ ಅಂತ ಹೆಂಗ್ರಿ ಹೇಳ್ತೀರಾ ನೀವು? ಸರ್ ಪುಟ್ಟಿದೇನು ತಪ್ಪಿಲ್ಲ ಸರ್. ಓ ಬಂದ್ಬಿಟ್ಟ ಇವನೊಬ್ಬ ತ್ಯಾಗ ಮಾಡಕ್ಕೆ. ನನಗೆ ತಾಕತ್ತಿದ್ರೆ ಏನಾದ್ರು ಕಡದ್ ಕಟ್ಟೆ ಹಾಕಿ ಹುಡುಗಿನ್ ಕೇಳು. ಚೇಟ ನೀವೇನ್ ತಲೆ ಕೆಡ್ಸ್ಕೊಬಿಡಿ. ಬೈದು ಹೊಡೆದು ಬದಲಾವಣೆ ಮಾಡೋಂತ ವಿಚಾರ ಅಲ್ಲ ಇದು. ಒಂದ್ 6 ತಿಂಗಳು ದೂರ ಮಾಡಿ ಒಬ್ರನ್ನೊಬ್ರು ಅವರೇ ಮರಿತಾರೆ. ಕಂಬ್ಳಿಳೋದ್ ಏಜು ಬದಲಾಗ್ಲೇಬೇಕಲ್ಲ. ತಗೊಳ್ಳಿ, ಇಲ್ಲೊಂದು ಸೈನ್ ಮಾಡ್ಬಿಡಿ. ಲವ್ ಮಿಲ್ಲಿ, ಮತ್ತೆ ಹಾಸ್ಟ್ಲಿಗೆ ಬಂದಿಯಲ್ಲ? ತಿಂಗಳ ಕೊನೆಗೆ ಅಕೌಂಟ್ಗೆ ಹಾಕ್ತೀನಿ ಸರ್. ಮಗ, ಕೆಂಪುದು ಹಸಿರುದು ಬಟನು ಮರಿಬೇಡ. ಹಾ ಗೊತ್ತು, ಹೋಗ. ಇಲ್ಲ ಪಾಪಿ, ಸರಿ ಮಾಡದೇ ಇರು. ಮೇಡಮ್ ಮೇಡಮ್. ಹಲೋ ಮೇಡಮ್, ನನ್ನ ಹೆಸರು ನಟರಾಜ ಅಂತ. ಮನೇಲಿ ಎಷ್ಟು ಜನ ಮೊಬೈಲ್ ಯೂಸ್ ಮಾಡ್ತೀರಾ ಅಂತ ಗವರ್ನಮೆಂಟ್ ಇಂದ ಸರ್ವೆಗೆ ಬಂದಿದ್ದೀವಿ. ಶೇಖರ ಹೋಗಿ ಅಜ್ಜಿ. ಶೇಖರ ಯಾಕೆ ಹುಟ್ಟಿ ಕರ್ದಿರ್ ಚೆನ್ನಾಗಿರ್ತಿತ್ತು. ಬೇವರ್ಸಿ, ಬರೀ ಪುಟ್ಟಿ ಒಬ್ಳೆ ಅವಳೆ ಅಂತಲೂ ಇಡೀ ಕಾಂದನೆ ಇದೆ ಒಳಗಡೆ. ರೆಕಾರ್ಡ್ ಆಗ್ತಿದೆ. ಒಂದು ತಡಿ. ರೀ ನಮಸ್ಕಾರ ಸರ್. ನೀ ಎಂತಾಗ ಬಂದದ ಇಲ್ಲಿ? ಬೆಂಗಳೂರು ಹೋಗ್ತಿದ್ದೆ, ಹಂಗೆ ಸ್ವಾತಿ ಹೇಳೋಣ ಅಂತ ಬಂದೆ. ಚೇಚೆ ಅಳಿಯ ವಾಯ್ ಇಡ ಎಂದ ಶೇಖರ ಎಂದ ಬ್ಯಾಂಗ್ಳೂರ್ ಫೋನನ್ನು ಪರಿಯಾನ್ ಒಂದದಳು. ಏಯ್ ಯಾಕೋ ನಿನ್ಗೆ ನಾವು ನೆಮ್ಮದಿಯಾಗಿರೋದು ಇಷ್ಟ ಇಲ್ವಾ? ನೀನೇನು ಹುಚ್ಚಾನಾ? ಏಟಾ ಪೊಲೀಸಿನ ವಿಳಿಕ್ಕು. ಪೊಲೀಸ್ ಕಿಲಿಸಲ್ಲ ಯಾಕೆ ಮೇಡಮ್? ಹೀಗೆ ಹೋಗ್ತಿದ್ದೆ, ಹಂಗೆ ಸ್ವಾತಿಗೆ ಹೇಳೋಣ ಅಂತ ಬಂದೆ. ಏನ್ರಿ ನೋಡ್ತಾ ಇದ್ದೀರಾ? 4 ಬಿಟ್ಟು ಕಳಿಸಿ. ಮೊದಲು ಇವಳಿಗೆ ಹೊಡಿಬೇಕು. ನಿನಗೆ ಹೇಳ್ತಾ ಇದೀನಿ ಮಗನೇ, ಸುಮ್ನೆ ಆಚೆ ನಡಿ. ಗಲಾಟೆ ಬೇಡ, ಪೆಟ್ಟು ತಿಂತೀಯ ಇಲ್ಲಿ. ಪಟ್ಟಿದ ಮಗನೇ ಹೋಗು. ಟೆನ್ಷನ್ ಯಾಕೆ ಮಾಡ್ಕೋತೀರಾ ಸರ್? ನಾ ಹೋಗ್ತೀನಿ. ಅಲ್ಲಿಂದ ನೋಡ್ತೀಯಾ? ನಡಿ.
ಎಂತ ನೋಡ್ತೀಯ? ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಅಲ್ಲ? ನಡಿ. ಟಾಸ್ ಯಾರು ವಿನ್ ಆಗಿತ್ತು? ಸುಮ್ಮನೆ ಆಚೆ ನಡಿ. ಸ್ಕೋರು ಸಾಗರ್, ಸ್ಕೋರು ಅಲ್ಲ ಸರ್. 200 ವರ್ಷ ನಮ್ಮ ಹೀನಮಾನವಾಗಿ ಆಳಿದ ಬ್ರಿಟಿಷ್ ಜೊತೆನೆ ದ್ವೇಷ ಮರೆತು ಆರಾಮಾಗಿ ಆಡ್ಕೊಂಡು ಬೆಟ್ಟಿಂಗ್ ಆಡ್ಕೊಂಡಿದೀವಿ. ಇಷ್ಟೇ ಸರ್ ಜೀವನ. ಮುಂದೆ ಒಂದಿನ ನೀವು ನನ್ನ ಅಳಿ ಅಂತ ಒಪ್ಕೊಂತಿರೋ ನಂಬಿಕೆ ನನ್ಗಿದೆ ಸರ್. ನಟ ಹಾಕಿ ಹಾಕಿ ನನ್ನ ಮಗಂಗೆ ಶೋಕಿ ಮಾಡಕ್ ಬರ್ತೀರಾ? ನಡೆ ಆಚೆ. ಕನ್ನಡಕ ಬೇರೆ ಕೇಳು ಈ ಮುಖಕ್ಕೆ. ಯಾಕೆ ಬೇಕಿತ್ತು ನಟ ಇದೆಲ್ಲ ನಿಂಗೆ? ಬೇಕಿತ್ತು ಮಗ. ಇದು ನನ್ನ ಫಿಲಮ್ ಫಸ್ಟ್ ಸೀನು. ಸರಿ ಬಾ ಬಾ. ಪರ್ಫಾರ್ಮೆನ್ಸ್ ಹೆಂಗಿತ್ತ? ಚೆನ್ನಾಗಿತ್ತಾ? ಡೈರೆಕ್ಟರ್ ಆಗ್ಬೋದಾ? ಹೇಳ. ಪರ್ಫಾರ್ಮೆನ್ಸ್ ಎಲ್ಲ ಓಕೆ. 1-2 ಸಲ ಕ್ಯಾಮ್ರಾ ನೋಡಿದ್ದೀನಿ. ಯಾವತ್ತೂ ಆಗ್ದಿರೋ ಸಂಕಟ ತಳಮಳ ಅವ ಸ್ವಾತಿ ಮುಖ ನೋಡಾಗಿತ್ತು. ಪದೇ ಪದೇ ಅವಳು ನೆನಪಾಗಿ ಚೊಂಗಿಗೆ ಫೋನ್ ಮಾಡಿದೆ. ಹಲೋ ನಟ, ಫ್ರೀ ಇದ್ರೆ ಬರ್ತೀಯಾ? ಎಲ್ಲಿಗೋ? ಸ್ವಾತಿ ಮನೆ ಹತ್ರ ಹೋಗಿ ಬರೋಣ. ಸರಿ, 10 ನಿಮಿಷದಲ್ಲಿ ಬರ್ತೀನಿ ನೋಡು. ಬಂದೆ. ಓ ನೀನಾ? ನಾನೆಲ್ಲ ಚೋಂಗಿ ಅನ್ಕೊಂಡೆ. ನಟ ಏನಾಯ್ತು? ಅಮ್ಮ ಅಮ್ಮನ ಮುಂದೆ ನಿಂತು ಗಟ್ಟಿಯಾಗಿ ಕ್ಷಮೆ ಕೇಳೋಣ ಅಂತಾನೆ ಹೊರಟಿದ್ದೆ. ನಾಗೇಶ, ಸಂದಕ್ಕಿದ್ಯಾ? ಇದು ಯಾಕಪ್ಪ ಕೂದ್ಲು ಹಿಂಗ್ಬಿಟ್ಟಿದೀಯ? ಕಟ್ ಮಾಡಿಸ್ಕೊಳಕಿಲ್ವೇ? ನಾನು ಹೆಂಗಾರ ಇರ್ತೀನಿ, ನಿನಗೆ ಯಾಕೆ? ನೆಮ್ಮದಿಯಾಗಿರಕ್ ಬಿಡು. ನಾವು ಕೇಳಿದ್ದು ನೋಡಿದ್ದು ಎಲ್ಲ ನಿಜ ಆಗಿರಲ್ಲ ನಟ. ಯಶೋದ, ಏನ್ ಮಾಡ್ಕೋತಿದೀಯಾ? ಯಶೋದ, ನಿನ್ಗೆ ತಲೆ ಕೆಟ್ಟಿದೀಯಾ? ಯಶೋದ, ನಾನು ಒಬ್ರಿಗೊಬ್ರಿಗೆ ಇಷ್ಟಪಟ್ಟದ್ದು ನಿಜ. ಆ ವಿಷಯ ಅವ್ರ ಮನೆಯವ್ರಿಗೆ ಗೊತ್ತಾಗಿ ನಾನು ಕೆಲಸದ ಮೇಲೆ ಬೆಂಗಳೂರಿಗೆ ಬಂದ ಟೈಮ್ ನೋಡಿ ಬೇರೆ ಹುಡುಗನ ಜೊತೆ ಒತ್ತಾಯ್ದು ಮದುವೆ ಮಾಡಿಸಿದ್ರು. ಆಮೇಲೆ ಊರಿಗೆ ವಾಪಸ್ ಬಂದದ್ದು ನಿಮ್ಮಪ್ಪನಿಗೆ ಹುಷಾರಿಲ್ಲ ಅಂತ ಯಶೋದ್ನಿಂದ ಫೋನ್ ಬಂದಾಗ್ಲೆ. ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಿದ್ರಮ್ಮ? ಲಾರಿ ಡ್ರೈವರ್ ಆಗಿದ್ರು ಸರ್. ಆಕ್ಚುಲಿ ಈ ರಿಪೋರ್ಟ್ ಅಲ್ಲಿ ಅವ್ರಿಗೆ HIV ಪಾಸಿಟಿವ್ ಅಂತ ಬಂದಿದೆ. ಅವ್ರ ಅಪ್ಪನ್ಗಿದ್ ಕಾಯಿಲೆ ಈಗ ನನಗ್ ಬಂದೈತಂತೆ. ನನ್ ಕೈಲಾದ್ರೂ ಹೇಳಕ್ಕಾತಿರ್ಲಿವ? ಏನಂತ ಹೇಳಿ? ಅವನಿಗಿನ್ನೂ ಚಿಕ್ಕ ವಯಸ್ಸು. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ವಯಸ್ಸು ಅವ್ರದ್ದು. ಯಶೋದ, ನಾಗೇಶ. ಏನ್ ಯಶೋದಮ್ಮ, ಚೆನ್ನಾಗಿದ್ದೀರಾ? ಏನಿದು ಮನೆಯೆಲ್ಲ ಧೂಳು? ದೀಪಾವಳಿ ಬೇರೆ ಹತ್ರ ಬಂತು. ನಡೀರಿ ಕ್ಲೀನ್ ಮಾಡೋಣ. ಎಳ್ನೀರು ಕುಡಿತೀರಾ?
ನೀರ್ ಹೋಗದೆ 2 ದಿನ ಆಯ್ತಪ್ಪ. ನೀನ್ ಕುಡಿ ಅಂತ ಹೇಳ್ತಾ ಇರೋದಪ್ಪ. ಮತ್ತೆ ಯಾವಾಗ ಬರ್ತೀಯೋ? ಇಲ್ಲ ನಟ, ಮಕ್ಕಳಿದ್ರು ತಾಯಂದ್ರೆ ನನ್ನ ಹತ್ರ ಮಾಡಬಾರ್ದು. ನೀನು ನಂಬಲ್ಲ ನಟ, ನಾನು ಊರಿಗೆ ಹೋದಾಗ ನಮ್ಮ ಅವ್ವನ ಗಂಟ್ಲಲ್ಲಿ ನೀರು ಇಳಿತಿರ್ಲಿಲ್ಲ. ಬರೋ ಅಷ್ಟೊತ್ತಿಗೆ ಅರ್ಧ ಮುದ್ದೆ ತಿನ್ನಂಗಾಗಿದ್ಲು. ತಾಯಂದ್ರೆ ದೇಹ ಮಾತ್ರ ತಮ್ಮ ಹಿಡ್ಕೊಂಡಿರ್ತಾರೆ, ಜೀವ ಮಕ್ಕಳು ತಗೊಟ್ಬಿಟ್ಟಿರ್ತಾರೆ. ನಾನು ಊರಲ್ಲಿ ಏನಾರು ಕೆಲಸ ಮಾಡ್ಕೊಂಡಿದ್ಬಿಡ್ತೀನಿ. ಎಲ್ಲ ಒಳ್ಳೇದಾಗ ಸುಮ್ಮನಿರ. ಹಲೋ ಸಾವಿತ್ರಕ್ಕ, ಹಾ ನಿಮ್ಮ ಹತ್ರ ಯಾರೋ ಸಾರಿ ಕೇಳ್ಬೇಕಂತೆ, ಕೊಡ್ತೀನಿ. ಹಾ ತಗೋ ವಸಣ್ಣ. ಏ ಮಾತಾಡೋ, ಹೋಗು. ಹಲೋ ಸಾವಿತ್ರಕ್ಕ. ವಸಣ್ಣ, ಹಾ ಹೇಳಿ, ಗೊತ್ತಾಯ್ತು. ನಾನು ಹೇಳಿದ ಯೋಚನೆ ಮಾಡ್ದ? ಯೋಚನೆ ಮಾಡೇ ಹೊರಟಿರೋದು. ಹಲೋ, ಫೋನ್ ಕಟ್ಟಾಯ್ತು ನಟ. ಸರಿ, ನಾನು ಆಮೇಲೆ ಮಾತಾಡ್ತೀನಿ. ಚಂಗಿ, ಒಂದು ಫೋಟೋ ತೆಗಿಯೋ. ನೆಕ್ಸ್ಟ್ ಬಾ. ವಸಣ್ಣ ವಾಸಣ್ಣ, ಚಂಗಿ ನಾವು ಹೊಡ್ತೀನಿ. ಹಾಂ ವಸಣ್ಣ. ವಸಣ್ಣ 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 ಬರ್ತೀನಾ? ಹಾಂ ಸರಿ. ಹಲೋ ಅಣ್ಣ, ಹುಡುಕ್ತಾ ಇದ್ದೀನಿ ಅಣ್ಣ, ಹುಡುಕ್ತಾ ಇದ್ದೀನಿ. ಹುಡುಕಿ ಆರಾಮಾಗಿ ಹುಡುಕಿ. ಅದು ಡೀಲ್ ನಿಮಗೆ ಕೊಟ್ಟು ತಪ್ಪು ಮಾಡ್ಬಿಟ್ಟೆ ನಾನು. ಅಣ್ಣ, ಒಂದು ಸತ್ಯ ಹೇಳ, ನೀವು ಹುಡುಕ್ತಾ ಇರೋ ಕಪ್ಪೆ ಸಿಗೋದು ಸಾಯ್ಲಿ, ಕಣ್ಣಲ್ಲಿ ನೋಡ್ದವರು ಸಿಗ್ತಾ ಇಲ್ಲ ಅಣ್ಣ. ಓ ಹೌದಾ, ಸರಿ ಬಿಡು. ಇವತ್ತು ಯಾವ ವಾರ? ವಾರ ಯಾವ ವಾರನ? ಮಂಗಳವಾರ ಅಣ್ಣ. ಓ, ಇವತ್ತು ರಜಾ ಇರುತ್ತೆ. ನಾಳೆ ಹೋಗಿ ಮೀಸೆ ಗಡ್ಡ ಬೋಳಿಸ್ಕೊಂಡು ಸೀರೆ ಉಟ್ಕೊಳ್ಳಿ. ಫೋನ್ ಇಡು. ಫ್ರಾನ್ಸಿಸ್, ಇದನ್ನೆಲ್ಲ ನಂಬ್ತೀಯ ನೀನು? ಇಂಥ 1000 ಜನ ನನ್ನ ಹತ್ರ ಇದ್ದಾರೆ. ಬೆಳೆ ಪ್ರಕಾಶ, ಇವತ್ತು ಏನಾದ್ರೂ ಮಾಡಿ ಅವ್ರ ಬಾಯಿ ಬಿಡಿಸ್ಲೇಬೇಕು ಕಣ. ನನ್ನ ಮರ್ಯಾದೆ ಪ್ರಶ್ನೆ ಆಗಿದೆ. ವಾಸಣ್ಣ ಕೊನೆಗೂ ಮಾತಾಡಿಸ್ತೆ, ಹಂಗೆ ಹೋದ ನೋಡು. ಫೋನ್ ಮಾಡ್ತಾನೆ ಬಿಡು ಮಗ. ನೀನೇನು ಸಡನ್ ಆಗಿ ಬಟ್ಟೆ ಚೇಂಜ್ ಮಾಡ್ತೀಯಾ? ಬಟ್ಟೆ ಕೊಳೆ ಆಗಿತ್ತಲ್ಲ ಮಗ, ಅದಕ್ಕೆ ನೀವು ಫೋಟೋ ಕರೆದಿಲ್ಲ ಅನ್ಕಂಡೆ. ನೀನೊಳ್ಳೆ
ಜೊತೆಗೆ ಇರ್ತೀವಲ್ಲ ಅಂತ ಸುಮ್ಮನೆ ಅದೇ ಬಂದೇ ಬಿಡ್ತಲ್ಲ ವಾಸಣ್ಣನ ಫೋನು. ಅವನದಲ್ಲ. ಹಲೋ, ಹೇಳಿ ಸವಿತ್ರಕ್ಕ. ಸರ್, ನಾನು ರವೀಶಾ ಅಂತ. ಈ ಅಮ್ಮಂಗೆ ಆಕ್ಸಿಡೆಂಟ್ ಆಗಿತ್ತಿಲ್ಲಿ. ರಾಷ್ಟ್ರದಲ್ಲಿ ನಿಮ್ಮ ನಂಬರೇ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ನಾನು ನೋಡ್ತಾನೆ ಇದ್ದೆ ಮರೆಯ, ಆ ಕಡೆಯಿಂದ ಬಂದು ಗುದ್ದೆ ಬಿಟ್ಟವನು. ಸರ್, ಇಲ್ಲಿ ರವೀಶಾ. ಏಯ್ ಚೋಂಗಿ, ಏನೋ ಇಲ್ಲಿ? ಅದು ಆಕ್ಸಿಡೆಂಟು. ನನಗೆ ಕಾಲ್ ಬಂದಿತ್ತು. ಕಾಲ್ ಮಾಡಿದ್ದು ನಾನೇ. ಯಾವ ಆಸ್ಪತ್ರೆನೋ? ಯಾವ ಹಾಸ್ಪಿಟ್ಲು? ಮಣಿಪಾಲ. ಏಯ್ ಎದಳೋ ಎದಳೋ, ಪ್ರಜ್ಞೆ ತಪ್ಪಿದೆ. ಅಣ್ಣ, ಈ ನನ್ನ ಮಗ ನಾಟಕ ಆಡ್ತಾವನೆ, ತಡಿ ಪ್ರಜ್ಞೆ ಬರೆಸ್ತೀನಿ. ನಮ್ಮ ಹತ್ರನೇ ನವರಂಗಿ ಆಟ ಆಡ್ತಾನೆ. ಅಣ್ಣ, ಪ್ರಜ್ಞೆ ಬಂತು. ನಾನು ಊರಲ್ಲಿ ಏನಾರು ಕೆಲಸ ಮಾಡ್ಕೊಂಡಿದ್ಬಿಡ್ತೀನಿ. ಎಲ್ಲ ಒಳ್ಳೇದಾಗ ಸುಮ್ಮನಿರ. ವಸಣ, ನನಗೆ ತಾಕತ್ತಿದ್ರೆ ಏನಾರು ಕಡದ್ ಕಟ್ಟೆ ಹಾಕಿ ಹುಡುಗಿನ ಕೇಳೋ. ನನ್ ಮದ್ವೆ ಮಾಡ್ಕೋ. ಮದುವೆ ಆಗೋಣ. ಮದುವೆ ಆದ್ಮೇಲೆ ಹುಡುಗಿನ ಹೆಂಗೋ ಸಾಕ್ತೀಯಾ? ಚೊಂಗಿ, ಆಟೋ ಸೈಡ್ಗೆ ಹಾಕು. ಟಾಟಾ, ಏನಾಯ್ತು? ನಿನ್ನ ಹತ್ರ ದುಡ್ಡಿದ್ಯಾ? ಹೊಸ ಟೈರ್ ಹಾಕ್ತೆ ಕಣ. ನನ್ನ ಹತ್ರನೂ ಇಲ್ಲ ಕಣ. ಆಸ್ಪತ್ರೆಗೆ ಹೋಗಿ ಏನು ಮಾಡೋದು? ಅದಕ್ಕೆ ಇದಕ್ಕೆ ಏನು ಸಂಬಂಧ? ಹೋಗಿ ಬರೋಣ ಬಾ. ಹೋದ್ಮೇಲೆ ಏನಾದರೂ ಹೆಲ್ಪ್ ಮಾಡಿ ಬರ್ಬೇಕಲ್ವಾ? ಸುಮ್ಮನೆ ಹೋದ್ರೆ ಏನು ಪ್ರಯೋಜನ? ಬದುಕಲ್ ಬದಲಾವಣೆ ಆಗಬೇಕು ಕಣ. ಸುಮ್ಮನೆ ಓಡಾಡ್ಕೊಂಡೆ ಕಾಲ ಕಳೆದ್ಬಿಟ್ವಿ. ಚಂಗಿ, ನಾ ಮೇಲೆ ಹೋದ್ರೆ ಈ ಊರು ಕಾಣುತ್ತಲ್ವಾ? ಹೌದು. ಇನ್ನೂ ಸ್ವಲ್ಪ ಮೇಲೆ ಹೋದ್ರೆ ಈ ಊರು, ಪಕ್ಕದೂರು ಎಲ್ಲ ಕಾಣಿಸುತ್ತಲ್ಲ? ಕಾಣಿಸುತ್ತೆ. ಅಂದರೆ ನಾವು ಮೇಲೆ ಹೋಗ್ಬೇಕು. ಅವಾಗೆಲ್ಲ ಕಾಣಿಸುತ್ತೆ, ಎಲ್ಲನೂ ಸರಿ ಮಾಡ್ಬೋದು. ಇಲ್ಲ ಅಂದರೆ ಯಾರೂ ಸಿಗಲ್ಲ, ಸ್ವಾತಿನೂ ಕೂಡ. ಆದ್ರೆ ನಿಂಗೆ ಹೈಟ್ ಅಂದ್ರೆ ಭಯ ಅಲ್ಲ ಮಗ? ಅದೇ ಹೈಟ್ ಅಂದ್ರೆ ಭಯ. ആദ്യം മനസ്സൊന്ന് തുറക്കട്ടെ, ആകാശം പോലെ സ്വാർത്ഥത കൈവെടിയുക. ಚಂಗಿ, ಟೈಮ್ ಎಷ್ಟು? ವಿಘ್ನ ವಿನಾಯಕ ಮೂರ್ತಿಗೆ ಪಂಬಾ ಗಣಪತಿ 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 ನದಿಪತಿ ಅರುಳುಗ ವರಮತಿ ಗಣಪತಿ 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 ನದಿಪತಿ ಅರುಳುಗ ವರಮತಿ ಗಣಪತಿ 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 ನಲ್ಕು ಅಡಿಯನ ವಿಘ್ನ ಮೊழிಯರು ವಳಿಯದ ಗಣಪತಿ ಗಣಪತಿ ಅಡಿಯನ ವಿಘ್ನ ಮೊழிಯರು ವಳಿಯದ ಗಣಪತಿ ಗಣಪತಿ ಕೇಳ್ಕೋ ಜಪಮಿದು ಮಾನಸ ಜಬಲ ಹರಿ ಪ್ರಿಯ ಗಣಪತಿ ಗಣಪತಿ ಕೇಳ್ಕೋ ಜಪಮಿದು ಮಾನಸ ಜಬಲ ಹರಿ ಪ್ರಿಯ ಗಣಪತಿ ಗಣಪತಿ. ಟಿವಿ ನೋಯ್ಕೊಂಡು ಎಂತ ಪಡಿಕಿನೆ ಅಗತ್ ಪೋಯ್ ಪಡಿಕಿ. ಹಾ ಕೃಷ್ಣಣ್ಣ. ಹಾ ಗಣೇಶ ಕೂತ್ಕೋ. ಪಪ್ಪ ನಾನು ಅಂಬಲത്തിൽ പോയി വരാം. ತುಂಬಾ ಬೇಜಾರಾಯ್ತು. ಎಷ್ಟು ವರ್ಷ ಆಗಿತ್ತು ಅವ್ರಿಗೆ? 65 ವರ್ಷ ಆಗಿತ್ತು. ಚೆನ್ನಾಗೇ ಇದ್ರು. ಹೋದ ವರ್ಷ ಮೆಟ್ಲಿಂದ ಕೆಳಗೆ ಬಿದ್ಮೇಲೆ ಸ್ವಲ್ಪ ಡಲ್ ಆದ್ರು. ಪಪ್ಪ ನಾನು ಸುಮಾ ಮನೆಗೆ ಹೋಗ್ಬರ್ಲಾ?
ಇವತ್ತವಳ ಬರ್ತ್ಡೇ ಇತ್ತು. ಇಂಡಿಕೇಟರ್ ಆನ್ ಮಾಡಿ ಇಟ್ಕೋ, ಬರ್ತಾಳವಳು. ಹಾ ಗಣೇಶ್, ಕಾಫಿ ಟೀ ಜ್ಯೂಸ್ ಏನಾದ್ರು? ಇಲ್ಲ ಏನು ಬೇಡ. ನಾನು ಬೇಗ ಹೋಗಿ ಜ್ಯೂಸ್ ತಗೊಂಡ್ ಬರ್ತೇನೆ. ಸ್ವಾದಿ, ನಟ ಇಲ್ಲೇ ಇಳ್ಕೊಂಡಿರಿ. ಶೇಖರ ಅದೇಯೋ ನಾ ಇಪ್ಪವನ್ನು ಇಷ್ಟೊತ್ತಲ್ಲೇ ನೀಗೋ 10 ನಿಮಿಷದಲ್ಲಿ ಬರ್ತೀನಾ? ಸರಿ. ಬೇಗ ಹಿಡ್ಕೊಳ್ಳಿ. ಹಾ ಕೊಟ್ಟೆ. ನಿಲ್ಸು ನಿಲ್ಸು ನಿಲ್ಸು, ಗಾಡಿ ನಿಲ್ಸು, ಗಾಡಿ ನಿಲ್ಸು. ಬ್ಯಾಕ್ 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 ಬ್ಯಾಕ್. ಓಯ್ ನಿಂತ್ಕೊಳ್ರಿ. ಯಾರು ಇವರೆಲ್ಲ? ಏನ್ರ ಇವ್ರು? ಅವ್ರಾಗವ್ರೆ ಬಂದಾಗ್ಲಾಕತ್ತಾರಲ್ರ. ಏನ್ ಹೇಳಿ? ಯಾರಪ್ಪ ನೀವು? ಯಾವ್ದ ನಿನ್ನ ಏರಿಯಾ? ನಿಮ್ಮ ಅಪ್ಪನ ಹೆಸರೇನಾ? ಯಾರ್ ಗುರು ನೀವು? ಶಿಷ್ಯ, ನಾವ್ ಯಾರು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಮೊದ್ಲು ನೀವಿಬ್ರು ಹೇಳಿ. ನೀವಿಬ್ರು ಅಣ್ಣ ತಂಗಿನಾ? ಏಯ್ ಹೇಳೆ. ಅಣ್ಣ ತಂಗಿ ಏನಲ್ಲ ಗುರು. ಕೊಡ ತಾಳಿ ಎತ್ತ, ಕೊಡ ಇಲ್ರಾಕಿನ. ನಿಮ್ ಸಮಸ್ಯೆ ಏನು ಅಂತ? ಸಮಸ್ಯೆ ಆಮೇಲೆ ತಾಳಿ ಕಟ್ಟೋ ಹೇಳ್ತೀನಿ. ತಗೋ. ಮುಟ್ಟೋದೆಲ್ಲ ಇಟ್ಕೊಂಬೇಡ. ನಿಮ್ ಅಕ್ಕನ ತಂಗಿನ ಹಿಂಗ್ ರೋಡಲ್ಲಿ ಸಿಕ್ಕಿದ್ರೆ ತಾಳಿ ಕಟ್ಟಿಸ್ಬಿಡ್ತಿದ್ರಾ? ಏಯ್ ಏನ್ ರೂಲ್ಸ್ ಎಲ್ಲ ಮಾತಾಡ್ತಿದ್ಯಾ? ಮಾತಾಡ್ತಿದ್ದೀನಲ್ವಾ? ಎಲ್ಗ್ ಹೋಗೋಣ ಬಾ ಅಂತಿದ್ಯಾ? ಅಳಿಯ ಟೆನ್ಷನ್ ಹಾಕಂಡ, ಅವಳ ಕಿಟ್ಟು. ಯಾವ ಮುಖ ಇಟ್ಕೊಂಡು ಮತ್ತೆ ಸಾಲ ಕೇಳ್ಕೊಂಡು ಬರ್ತೀಯೋ? ಕೊಡೋದ್ ಕೊಡು. ಏಯ್ ಕರ್ಕೊಂಡೋಗ ಇವನ್ನ. ಹಬ್ಬ, ನಾನ್ ಸ್ಕೂಲ್ ರನ್ನಿಂಗ್ ರೇಸ್ ಅಲ್ಲೂ ಇಷ್ಟು ಓಡಿರ್ಲಿಲ್ಲ. ಎಂತ ಓಡಿದಲ್ಲ. ಹಾ ಹಾ ಅಣ್ಣ ಹೇಳಿ ಮೇಡಮ್. ಏನ್ ತಗೋಣ? ನಿನ್ಗೇನ್ ಬೇಕು ಹೇಳು. ಒಂದು ಬಂಗಡೆ ಫ್ರೈ, ಒಂದು ಹಾಫ್ ತಂದೂರಿ, ಒಂದು ಚಿಲ್ಲಿ ಚಿಕನ್, ಮತ್ತೆ ಒಂದು ಹಾಫ್ ರೈಸ್. ಸರಿ, ಇಷ್ಟೇ ಸಾಕು. ಫಿಶ್ ಫ್ರೈ ಸ್ವಲ್ಪ ಬೇಗ ತನ್ನಿ ಆಯ್ತಾ? ಸರಿ. ಹಲೋ, ಓಯ್ ಏನಾಯ್ತು? ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಏನಾದ್ರೂ ಮಾತಾಡು, ಬೋರ್ ಆಗ್ತಿದೆ ನನಗೆ. ನಿಜ ಬೇಡ ನಿಂಗೆ? ಗ್ರೇವಿ ಖಾರ ಇತ್ತು. ನೀನು ಏನಾದ್ರು ತಿನ್ಬೋದಿತ್ತಪ್ಪ. ನಾನೇನು ಹೇಳಬೇಕು ಕಣೆ ಪುಟ್ಟಿ. ಆಗ ನಂಗೆ 2-3 ವರ್ಷ ಅನ್ಸುತ್ತೆ. ಅಪ್ಪ ಅಮ್ಮನ ಸಾವನ್ನ ತುಂಬ ಹತ್ರದಿಂದ ನೋಡ್ಬಿಟ್ಟೆ. ಅಪ್ಪ ಮರ ಹತ್ತೋರು, ಅಮ್ಮ ತೋಟದಲ್ಲಿ ಕೆಲಸ ಮಾಡೋಳು. ಎಂಥ ಚಂದದ ಜೀವನ ಗೊತ್ತಾ ಅದು? ಅವತ್ತಿನ ದುಡಿಮೆ, ಅವತ್ತಿನ ಊಟ. ಜೀವನ ಹಿಂಗೆ ಇರುತ್ತೆ ಅನ್ಕೊಂಡಿದ್ದೆ. ಅದೊಂದು ಘಟನೆ ನಡೆಯೋವರೆಗೂ. ಕಣ್ಣಿಗೆ ಕಾಣೋರೆಲ್ಲರ ಈಗ ಸಾಗಿ ಕಟ್ಟೆ ಮ್ಯಾಲೆ ಕೂತು ಲೆಕ್ಕ ಕೇಳ್ಯಾನ. ಲೆಕ್ಕ ಮುಗಿದ ಮ್ಯಾಲೆ ಜೀವ ತೆಗಿತಾನ. ಅಪ್ಪನ ನೆನಪಲ್ಲಿ ಕೊರ್ಗಿ ಅಮ್ಮನೂ ಬಿಟ್ಟೋದ್ಲು. ಅವ್ರು ನೆನೆಸ್ಕೊಂಡು ಅಳ್ಳೋಣ ಅಂದ್ರೆ ಅವ್ರ ಮುಖ ಕೂಡ ನೆನಪಿಲ್ಲ ನನಗೆ. ಆಮೇಲೆ ಎಲ್ಲಿ ಬೆಳೆದೆ, ಹೇಗೆ ಬೆಳೆದೆ ನೆನೆಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಹೇಳೋಕೆ, ಕೇಳೋಕೆ, ಬೈಯೋಕೆ ಯಾರಾದರೂ ಇರಬೇಕು ಕಣೆ ಪುಟ್ಟಿ. ಒಂದೊಂದ್ಸಲ ಭಯ ಆಗುತ್ತೆ, ಎಲ್ಲಿ ವಾಸಣ ಥರ ಆಗ್ಬಿಡ್ತೀನೋ ಅಂತ. ನಾನಿದ್ದೀನಲ್ಲ, ನಾನು ಬರ್ತೀನಿ ನಿನ್ನ ಜೊತೆ. ನೀನು ಬಂದೇನು ಮಾಡ್ತೀಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಬರ್ತೀನಷ್ಟೆ. ಯಾವಾಗಲೂ ಇಷ್ಟೊಂದು ತಿಂತೀನಿ ಪುಟ್ಟಿ. ಈಗ ನೀನು ತಿಂದಿಯಲ್ಲ ಊಟ,
ಕೆಲವೊಂದ್ಸಲ ಅದನ್ನ ಕೊಡ್ಸಕ್ಕೂ ನನ್ನ ಹತ್ರ ದುಡ್ಡಿರಲ್ಲ. ಸರ್ ಬಿಲ್ಲು. ತಗೋ. ನೀನು ಬೆಂಗಳೂರಿಗೆ ಹೋಗ್ತೀಯನೋ ಬೇಜಾರಿಗೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಸಾರಿ, ಸ್ವಲ್ಪ ಜಾಸ್ತಿ ತಿಂದೆ. ನೋಡು, ದೇವ್ರ ಕಣೆ ಪುಟ್ಟಿ. ಸಾರಿ ಕಣೆ. ನೀನ್ ಅಪ್ಪ ಅಮ್ಮನ್ ಬಿಟ್ಟು ಬರ್ತೀನ ಪುಟಿ? ಒಳ್ಳೆ ಮಕ್ಕಳು ಲಕ್ಷಣ ಅದು. ಯಾರು ಅಪ್ಪ ಅಮ್ಮನ್ ಬಿಟ್ಟು ಬರಬಾರ್ದು. ಅದಕ್ಕೆ ನೀ ನನಗಿಷ್ಟ ಆಗಿತ್ತು. ಲವ್ ಯು ಕಣೆ. ನೀನ್ ವಾಪಸ್ ಬರ್ತೀಯ ಅಲ್ವಾ? ಬಾಯ್ ಬಿಟ್ಟು ಹೇಳು, ನನ್ಗೆ ಭಯ ಆಗ್ತಿದೆ. അമ്മേ സ്വാതി വന്നു. ഫ്രണ്ട് വീട്ടിലേക്ക് ಹೋಗಿದ್ಲಂತೆ. ಹಲೋ ಹಲೋ, ನಾನು ಸ್ವಾತಿ. ಇದಪ್ಪನ ನಂಬರ್. ಸ್ವಾತಿ ಹೇಳು. ಬೇರೆ ಊರಿಗೆ ಹೋಗೋದ್ರ ಬಗ್ಗೆ ಅಪ್ಪ ಮಾತಾಡ್ತಿದ್ರು. ಎಲ್ಲಿಗೆ ಹೋಗ್ತಿದ್ದೀರಾ? ಹಲೋ 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 ಸ್ವಾತಿ. ಚೊಂಗಿ ಚುಂಗಿ ಹೇಳು. ರಾಮಕ್ಕ ಬೋರಲ್ ಬಾವಿಗೆ ಬಿದ್ದಂತೆ ಕಣ.
ಚೊಂಗಿ ರಾಮಕ್ಕಂಗೆ ಏನಾಯ್ತು? ಹಲೋ ಹಲೋ ನನ್ನ ಮೊಬೈಲ್ ತುಂಬ ದೂರ ಓಡೋದೆ ಸ್ವಾಮಿ. ವಾಪಸ್ ಬಂದು ನೋಡಿದ್ರೆ ಬಸ್ ಹೊರಟೋಗಿತ್ತು. ಅವತ್ತೇ ಲಾಸ್ಟ್ ಸ್ವಾಮಿ. ಮಧ್ಯ ಬಂದು ಹೋಗೋಣ ಅನ್ನಿಸ್ತಿತ್ತು. ಹೋಗಿದ್ದ ಪರಿಸ್ಥಿತಿಲೇ ವಾಪಸ್ ಬಂದರೆ ಊರು ಬಿಟ್ಟು ಹೋಗಿದ್ಕೇನು ಉಪಯೋಗ ಬಂತು ಸ್ವಾಮಿ? ಇದೇ ವಿಡಿಯೋ ಇದ್ಯಾರಿದು? ಇಲ್ಲಿ 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 ನಿಂತಿದಾರಲ್ಲ ಇವರೇ ಸ್ವಾತಿ. ಚೋಂಗೇಣನ್ ಇದ್ರು. ಸರಿ ಅಣ್ಣ, ನಾನು ಹೋಗಿ ಅಡ್ರೆಸ್ ಕೇಳ್ಕೊಂಡ್ ಬರ್ತೀನಿ. ಸರಿ ಆಯ್ತು. ಬಾರ ಮಗ, ನಾವೆಲ್ಲ ಹೋಗಿ ಕೇಳಿದ್ರೆ ಕೊಡ್ತಾರೇನೋ. ಮಂಜಣ್ಣ ಇದ್ದಿದ್ರೆ ಒಳ್ಳೇದಿತ್ತು. ಲೇ, ಯಾರ ಮಂಜಣ್ಣ? ಅವನೇನ್ ದೊಡ್ಡ ಹುಲಿಯನ? ಹೋಗಲ್ಲ. ಅಧ್ಯಕ್ಷರೇ, ಒಂದು ಅಡ್ರೆಸ್ ಬೇಕಿತ್ತಲ್ಲ. ನೀ ಯಾರಿ? ನಾ ಯಾರ? ಫಿಲಮ್ ರಿಲೀಸ್ಗಿನ್ 3 ದಿನ ಇದೆ. ಅದೊಂದು ಕಡೆ ಭಯ ಇದೆ. ಚೆನ್ನಾಗೇ ಮಾಡಿರ್ತೀರ ಬಿಡಿ ಸ್ವಾಮಿ. ಚೋಂಗಿ ಹೇಳ್ತಿರ್ತಾನೆ ನಿಮ್ಮ ಕತೆಗಳನ್ನೆಲ್ಲ. ದಯವಿಟ್ಟು ನೋಡಿ ಸರ್. ಹಾಗೆಲ್ಲ ಕೊಡಕ್ಕಾಗಲ್ಲ ರೀ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಜೆಂಟ್ ಇತ್ತು ಸರ್, ಪ್ಲೀಸ್. ಕೊಡಕ್ಕಾಗಲ್ಲ ಅಂದ್ರೆ ಆಗಲ್ಲ. ನಮಸ್ಕಾರ ಸುಧಾಕರ್ ಸರ್. ಓ ಮಂಜಣ್ಣ, ನಮಸ್ತೆ. ನೀವೇನಿಲ್ಲಿ? ನಮ್ಮ ಹುಡುಗ್ರೆ, ನಿಮ್ಮ ಕಡೆಯವ್ರದ್ದು ಒಂದು ಡೀಟೇಲ್ಸ್ ಬೇಕಿತ್ತಲ್ಲ. ಒಂದು ಫೋನ್ ಮಾಡಿದ್ರೆ ಕೊಡ್ತಿದ್ದೆ ಅಲ್ವಾ? ನಿಮ್ಮ ಹುಡುಗರ ಅಂತ ಹೇಳಲೇ ಇಲ್ಲ. ಕೂತ್ಕೊಳ್ಳಿ ಮಂಜಣ್ಣ. ನಾ ಹೇಳ್ದೆ ಮಂಜಣ್ಣನ ಹೇಳೋಣ ಅಂತ. ನೀ ಕೇಳಿದ್ಯಾ? ಇಲ್ಲ. ಏನ್ ಹುಡುಗರು ಏನೋ, ದೊಡ್ಡವ್ರು ಅಂದ್ರೆ ಬೆಲೆನೇ ಇಲ್ಲ. ಮೋಹನ, ಪುಸ್ತಕ ಎಡ್ತೊಂಡುವಾ? ಒನ್ನು ಕೃಷ್ಣಮೂರ್ತಿ ಅಲ್ಲ ಅವರ ಹೆಸರು. ಇವರು ಈ ಊರು ಖಾಲಿ ಮಾಡಿ ಒಂದು 5 ವರ್ಷ ಆಯ್ತು ಮಂಜಣ್ಣ. ಆದ್ರೆ ಇತ್ತೀಚೆಗೆ ಇಲ್ಲೆಲ್ಲ ತೋಟ ತಗೊಂಡಿದ್ದಾರೆ ಅಂತ ಕೇಳ್ಪಟ್ಟೆ. ಕೃಷ್ಣಮೂರ್ತಿ ಅವ್ರ ಫೋನ್ ಸ್ವಿಚ್ ಆಫ್ ಅಣ್ಣ. ಅಣ್ಣ, ಲೊಕೇಶನ್ ಬಂದಿದೆ, ಹೊರಡೋಣ. ಸ್ವಾಮಿ ಹೊರಡೋಣ. ಸ್ವಾಮಿ ಕೂತ್ಕೊಳ್ಳಿ. ಎಲ್ಲಿಗೆ ಸ್ವಾಮಿ? ಹೇಳ್ತೀನಿ ಸ್ವಾಮಿ. ಅಭಿ, ಅಣ್ಣ ಇಲ್ಲೇ ಲೊಕೇಶನ್ 8 ತೋರಿಸ್ತಾ ಇದೆ. ಇದೇ ಮನೆನಾ? ಯಾರ ಮನೆ ಸ್ವಾಮಿ? ಬನ್ನಿ ಸ್ವಾಮಿ, ನೀವೇ ನೋಡಿರು. ಹೇ ವಾಸಣ್ಣ ಸ್ವಾಮಿ, ನಟ ನಮ್ಮ ವಾಸಣ್ಣ. ಸ್ವಾಮಿ ದಪ್ಪ ಆಗ್ಬಿಟ್ಟಿದ್ದೀರಿ. ನಟರಾಜ ಚೆನ್ನಾಗಿದೀಯಾ? ಸಾವಿತ್ರಕ್ಕ ನೋಡುವ ಸಣ್ಣ, ಸಾವಿತ್ರಕ್ಕನ್ ಮದುವೆ ಆಗ ಕೊಪ್ಕೋ. ಮದುವೆ ಆಯ್ತು ಕಣ. ಸಾವಿತ್ರಿ ಮತ್ತೆ ಕಾವ್ಯ ಯಾವಾಗ ನಿನ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ವಸಂತ ಸ್ವಾಮಿ, ಕಾವ್ಯ? ಹೂ ಕಣೋ, ಕಾವ್ಯ. ಅವಳೇ ಹೇಳಿದ್ದೆ ನೀವು ಊರಿಗೆ ಬಂದಿದ್ಯಾ ಅಂತ. ಹೋಗಪ್ಪ, ಕಾವ್ಯ ಅಂದ್ರೆ ಗೊತ್ತಾಗುತ್ತಾ ಅಣ್ಣಂಗೆ? ರಾಮಕ್ಕ ಅಣ್ಣ. ರಾಮಕ್ಕ? ಏನೇ ನಿನ್ನ ಹೆಸರು? ರಾಮಕ್ಕ. ಹಲೋ ವಾಸಣ್ಣ. ಹೌದು ಸ್ವಾಮಿ. ಹೆಂಗಿದೆಲ್ಲ? ಇಲ್ಲಿ ನಮಗೆ ಅಂತ ಬರೆದಿದ್ರೆ ಆ ದೇವ್ರು ಕೊಟ್ಟೆ ಕೊಡ್ತಾನೆ. ವಸಂತ ಸ್ವಾಮಿ, ಮಿಲಿ ನಾ ಡಿಪ್ಲೊಮಾ ಮಾಡಿಸ್ತಾ ಇದ್ದೀನಿ ನಟ. ಸಾವಿತ್ರಿ ಮಗ ಉಡುಪಿಯಲ್ಲಿ SSLC ಓದ್ತಾ ಇದ್ದಾನೆ. ನಿಂಗೂ ಅಷ್ಟೇ, ದೇವ್ರು ಏನೋ ಒಂದು ಪ್ಲ್ಯಾನ್ ಮಾಡಿರ್ತಾನೆ. ಆರಾಮಾಗು. ಸರಿ, ಹೋಗಿ ಬರ್ತೀನಿ ಸ್ವಾಮಿ. എന്തായി?
எனக்கு பிளட் நோக்கா பட்டூல. ಎಂದಾಯಿ எனக்கு பிளட் நோக்கா பட்டூல. ಎಲ್ಲರನ್ನು ಕರಿತೀನಿ, ಯಾರನ್ನು ಮಿಸ್ ಮಾಡಲ್ಲ. ಅಯ್ಯೋ, ಯಾರನ್ನ ಮಿಸ್ ಮಾಡಿದ್ರು ಪರವಾಗಿಲ್ಲ, ನನ್ ಕರಿಯಪ್ಪ, ಕೇರಳ ಊಟ ಮಾಡಬೇಕು. ಸರಿ ಬಾ. ಹಾಯ್, ಹೇಗಿದ್ದೀರಾ? ಪರವಾಗಿಲ್ಲ ಸರ್. ಇವರಪ್ಪ ನಿಮ್ಮನ್ನು ಕರ್ಕೊಂಡ್ ಬಂದಿದ್ದು. ಹಲೋ. ಓಹ್, ಥ್ಯಾಂಕ್ ಯು ಸರ್. ಹೇ, ಇಟ್ಸ್ ಓಕೆ, ಇಟ್ಸ್ ಓಕೆ. ನಿಮ್ಮ ಫೋನ್ ನನ್ನ ಹತ್ರ ಇತ್ತು. ಓಹ್, ಹುಷಾರು, ಕೇರ್ ತಗೊಳ್ಳಿ. ಅಯ್ಯೋ, ಅವ್ರು ಕೇರ್ ತಗೊಂತಾರೆ, ನಿನ್ನ ಹುಡುಗಿ ಮುಖ ತೋರಿಸು ಬಾ. ಹೇ ಸ್ವಾತಿ, ದಿಸ್ ಇಸ್ ಹರ್ಷ, ಮೈ ಫ್ರೆಂಡ್. ಹಾಯ್. ಹಾಯ್. ಹಲೋ. ಹಾಂ, ಸರಿ. ಮಾವ ಹೇಳಿದ್ರು ವೆಡ್ಡಿಂಗ್ ಕಾರ್ಡ್ ಡಿಸೈನ್ ಸೆಲೆಕ್ಟ್ ಮಾಡಬೇಕಂತೆ. ನಟ, ಏನಿದು? ಬಾ ಹೋಗೋಣ. ಎಲ್ಲಿಗೆ ಮಂಜಣ್ಣ? ಮೊದಲು ಇಲ್ಲಿಂದ ಎದ್ದೇಳು. ಅಭಿ. ಹಾ ಮಂಜಣ್ಣ. ಗಾಡಿ ತೆಗಿಯ. ಯಾವ ಬಾರಿ ಮಂಜಣ್ಣ? ಏಯ್, ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಜಾಸ್ತಿ ಆಯ್ತು ನಿಂದು. ಈಗ ಏನಂದೆ ಅಂತ ನಾನು ಯಾವಾಗ್ಲೂ ಇದೆ ಆಯ್ತು. ಬರೀ ಸುಮ್ಮನೆ ನಿಂತ್ಕೊಳ್ಳ. ಎಲ್ಲ ಹುಡುಗರ ಥರ ನಾನು ಕೂಡ ಲೈಫಲ್ಲೇನೋ ಕಿತ್ತು ಗುಡ್ಡೆ ಹಾಕಿ ಹುಡುಗಿ ಮನೆ ಮುಂದೆ ಹೋಗಿ ನಿಂತ್ರೆ ಕರ್ದು ಹೆಣ್ಣು ಕೊಡ್ತಾರೆ ಅನ್ನೋ ಸುಳ್ಳು ನಂಬಿಕೆಯಲ್ಲಿದ್ದೆ. ಈಗ ಏನಾಯ್ತು ಅಂತ ನಟ ನೋಡು. ನಿನ್ನ ನನ್ನ ತಮ್ಮ ಅನ್ಕೊಂಡು ಒಂದು ಮಾತು ಹೇಳ. ಯಾವುದೇ ಹುಡುಗಿ ಆದರೂ ಒಂದಷ್ಟು ವರ್ಷ ಕಾಯ್ತಾಳಷ್ಟೆ. ಆಮೇಲೆ ಮನೆಯವ್ರ ಒತ್ತಾಯಕ್ಕೋ ಅಥವಾ ನೀನು ಹೇಳ್ದಂಗೆ ಆ ಕಂಬಳಿ ಉಳ್ದ ಏಜ್ಗೋ ಬದಲಾಗೆ ಆಗ್ತಾಳೆ. ನೋಡು, ಈ ವಿಷಯದಲ್ಲಿ ನಿಂದೇ ತಪ್ಪು. 4 ದಿನದಲ್ಲಿ ಎಲ್ಲರಿಗೂ ಇಷ್ಟ ಆದೆ ನೀನು. ಆದರೆ ಈ ಹುಡುಗಿ ವಿಷಯದಲ್ಲಿ ಈ ರೀತಿ ತಲೆ ಕೆಡ್ಸ್ಕೊಂಡು ಕೂತಿರೋದು ನೋಡಿದ್ರೆ ನನಗೆ ಯಾಕೋ ಸರಿ ಅಂತ ಅನಿಸ್ತಿಲ್ಲ. ನೀನು ಸಿನಿಮಾ ಮಾಡಿ ಗೆದ್ರೆ 1000 ಜನ ಹುಡುಗಿರು ಸಾಲಲ್ಲಿ ನಿಂತಿರ್ತಾರೆ. ಆ ಸಾಲಲ್ಲಿ ಸ್ವಾತಿನೂ ಇರ್ತಾಳ ಮಂಜಣ್ಣ? ಅದು ರಾಖಿ ಕಟ್ಟಿದ ಹುಡುಗಿರ್ನೆ ಮರೆಯಲ್ಲ ನಾವು. ಅಂಥದ್ರಲ್ಲಿ ತಾಳಿ ಕಟ್ಟಿದೀನಿ ಮಂಜಣ್ಣ, ಹಿಂಗ್ ಮರಿಲಿ? ಸಾಕು, ನಿಲ್ಲೋ. ಯಾವತ್ತಿದ್ರು ನೀನೇ ಕಟ್ಟೋದಲ್ವಾ? ಕಟ್ಟು ತಾಳಿನ. ಏನ್ ತಮಾಷೆ ಮಾಡ್ತಿದ್ದೀನಿ ಪುಟ್ಟಿ, ನೇ ಒಳ್ಳೆ. ಓ, ಕೈ ಕೊಡೋ ಪ್ಲಾನಾ? ಬೆಂಗಳೂರು ಹೋದ್ಮೇಲೆ ನಾ ಮರ್ತೋಗ್ತೀಯ ಅಲ್ವಾ? ಏಯ್ ದಡ್ಡಿ, ನೀನ್ ಬರೋಕ್ಕೂ ಮುಂಚೆ ಬೇರೆ ಯಾರಾದ್ರೂ ಕಟ್ಬಿಟ್ರೆ ಏನ್ ಮಾಡ್ತೀಯಾ? ಕೊಡಿಲಿ. ಬೇಗ ಬೇಗ ಬೇಗ. ಇಷ್ಟೆಲ್ಲ ನಡೀತಾ? ನೋಡು, ನೀ ಹೋಗಿದ್ಯಲ್ಲ ಆಸ್ಪತ್ರೆ, ಅಲ್ಲೇ ಹೋಗಿ ಹುಡುಕಿದ್ರೆ ಆ ಹುಡುಗಿ ಮನೆ ಅಡ್ರೆಸ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಬೇಡ ಮಂಜಣ್ಣ, ಬಹುಶಃ ಜಗತ್ತಲ್ಲಿ ಯಾವ ಲವರ್ ಕೂಡ ತಾನ್ ಪ್ರೀಸಿದ ಹುಡುಗಿಗೆ ಊಟ ತಿಂಡಿಗೆಲ್ಲ ಲೆಕ್ಕಾಚಾರ ಮಾಡಿರಲ್ಲ. ನಾನ್ ಮಾಡಿದ್ದೆ.
ಪಾಪ ಅದು ಈಗ ತಾನೇ ಚೆನ್ನಾಗಿ ಬದುಕ್ತಿದ್ದಾಳೆ. ಆದ್ರೆ ಅವಳಿಗೆ ಮಾತು ಕೊಟ್ಟಿದ್ಯಲ್ಲ ಬಂದೇ ಬರ್ತೀನಿ ಅಂತ. ಯಾವುದಕ್ಕೂ ಒಂದ್ಸಲ ಹೋಗಿ ಮೀಟ್ ಮಾಡೋಣ. ಯಾವ ಮಾತು ಮಂಜಣ್ಣ? ಮಾತಾಡೋದೇ ಬೇರೆ ಬದುಕೋದೇ ಬೇರೆ. ವಾಸಣ್ಣ ಹೇಳ್ದಂಗೆ ಹಣೆಲ್ ಬರ್ದಷ್ಟೇ ಸಿಗೋದಂತೆ. ಮೋಸ್ಟ್ಲಿ ನನಗೆ ಅಂತ ನನ್ನ ಹಣೆಯಲ್ಲಿ ಏನೂ ಬರ್ದಿಲ್ಲ ಆ ದೇವರು. ನಾನು ಬೆಂಗಳೂರು ಹೊರಟ್ಬಿಡ್ತೀನಿ ಮಂಜಣ್ಣ. ಅವಳು ಚೆನ್ನಾಗಿರ್ಲಿ. ನನ್ಗನ್ಸುತ್ತೆ ಈ ಪ್ರಪಂಚದಲ್ಲಿ ಅಪ್ಪ ಅಮ್ಮನ ಬಿಟ್ರೆ ಈ ಪ್ರೀತಿಸಿದವ್ರೆ ಅನ್ಸುತ್ತೆ. ತಾವಿಷ್ಟಪಟ್ಟವರು ಜೀವನ ಪೂರ್ತಿ ಚೆನ್ನಾಗಿರ್ಲಿ ಅಂತ ಮನಸ್ಸಿಂದ ಹಾರಿಸೋದು. ಅಭಿ, ನೀನು ಆ ಬ್ಯಾನರ್ ಮಿಷನ್ ಫೋನ್ ಮಾಡಿ ಡಿಸೈನ್ ರೆಡಿ ಮಾಡಿಸು. ಸರಿ. ಥಿಯೇಟರ್ಗೆ ಆಗತ್ತರದ್ದು ದೊಡ್ಡದಾಗಿರ್ಲಿ ಅಂತ ಹೇಳು. ಗುರು, ಹಾ ಮಂಜಣ್ಣ, ಚೋಂಗಿಗೆ ಫೋನ್ ಮಾಡಿ ಹಿಂಗಾಯ್ತು ಅಂತ ವಿಷಯ ತಿಳಿಸು. ಏನು ಯೋಚನೆ ಮಾಡ್ತಾ ಇದ್ಯಾ? ಹೋಗ್ ಫೋನ್ ಮಾಡೋ. ಸತ್ತವ್ರಿಗೆಲ್ಲ ಫೋನ್ ಮಾಡ್ತೀರಾ ನೀವು? ಸತ್ತವ್ರಿಗೆಲ್ಲ ಫೋನ್ ಮಾಡ್ತೀರಾ ಅಂದ್ರೆ ನಮ್ಗೆ ಯಾವತ್ತೂ ಅವನಿಲ್ಲ ಅಂತ ಅನ್ಸೇ ಇಲ್ಲ. ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಮತ್ತೆ ಹುಟ್ಟಿ ಬಾಗೇಳಿ ಅಂತ ಬ್ಯಾನರ್ ಹಾಕ್ತೀವಲ್ಲ, ಹಂಗೆ ಇದು. ಸಿಕ್ತಾಗೆಲ್ಲ ನಿನ್ ಬಗ್ಗೆ ಹೇಳ್ತಾನೆ ಇರೋನು. ಫ್ರೆಂಡ್ಶಿಪ್ ಅಂದ್ರೆ ಸಾಯೋನು. ಒಬ್ಬ ಫ್ರೆಂಡು ಫ್ರೀಯಾಗಿ ಸಿಗ್ತಾನೆ ಅಂದ್ರೆ ಅವನು ಖಾಲಿ ಕೂತಿದ್ದಾನೆ ಅಂತ ಅರ್ಥ ಅಲ್ಲ, ನಮ್ಗೆ ಅಂತ ಟೈಮ್ ಕೊಡ್ತಿದ್ದಾನೆ ಅಂತ ಅರ್ಥ. ಪ್ರದೀಪ, ಏನಾಯ್ತೋ? ಯಾಕೋ ಬೇಜಾರಾಗಿದೆಯಾ? ಏನಿಲ್ಲ, ತುಂಬ ದಿನದಿಂದ ಹೊಟ್ಟೆ ಇದ್ವಲ್ಲ, ಬೇಜಾರಷ್ಟೆ. ಯಾಕೋ? ನಿನ್ನ ಹತ್ರ ಇಲ್ಲ ಅಂತ ಗೊತ್ತು. ತಗೋ. ಆಕ್ಸಿಡೆಂಟು ಅಪ್ಪ, ಬಾಡಿ 2 ಭಾಗ ಹಾಕಿತ್ತು, ಉಸಿರಿನ್ನು ಇತ್ತು. ಆಗ್ಲೂ ಏನೋ ಹೇಳಕ್ ಬಂದ, ಕಿವಿ ಹತ್ರ ತಗೊಂಡದು. ಆಗ ನಟರಾಜ ಬರ್ತಾನೆ ಅಂತ. ನಟ ಚುಂಗಿ, ಫೋಟೋ ತೆಗೆಸ್ಕೊಂಡು ಹೊರಟಿದ್ಯಲ್ಲ ನಟರಾಜ್. ನಟ ಇದನ್ನ ನೀ ಬಂದಾಗ್ಲೇ ಹೇಳೋದು ಅನ್ಕೊಂಡೆ. ಆದ್ರೆ ಚೋಂಗಿ ಅನ್ನೋದೊಂದು ನಂಬಿಕೆ. ಏನೇ ಆದ್ರೂ ಪರವಾಗಿಲ್ಲ, ಆ ನಂಬಿಕೆ ಸುಳ್ಳಾಗಬಾರ್ದು ಅಂತ ಅನಿಸ್ತು. ಅವನ್ಯಾರು ಗೊತ್ತಾ? ಅಭಿ ಬಾ, ಚೋಂಗಿ ಅಕ್ಕನ ಮಗ. ಅವ್ನು ನಮ್ಮ ಮಾವ ಅಲ್ಲ, ಒಬ್ಬ ಫ್ರೆಂಡ್ ಆಗಿದ್ದ. ಮನಸ್ಯಾಕೋ ಬಲು ಭಾರವೋ ಬಡಪಾಯಿ ಬಾಳನ್ಯಾಗ ಬಣ್ಣ ಭೂಮಾಸಿದ ಮ್ಯಾಗ ಈ ಆಟ ಅತಿ ಕ್ರೂರವೋ ಮೂಗುತಿಯು ಮುರಿದ ಮ್ಯಾಲೆ ಅಂದಾವೋ ಎಲ್ಲಿ ಕಾಣ್ತೈತಿ ಸುಡ ಬಿಸಿಲ ತಾಪಕ್ಕೀಗ ಕೆಂದಾವರ ಕಾಣ್ತೈತಿ ಎದೆಗೂಡು ಕೆಂಡವಾಗೈತಿ ಕಣ್ಣೀರ ಕಟ್ಟೆ ಒಡೆದೈತಿ
ಅಣ್ಣ ಆಕ್ಸಿಡೆಂಟು. ಈ ರೋಡಲ್ಲಿ ಇದ್ದಿದ್ದೆ, ಬಾಬಾ ಹೋಗೋಣ. ನಟ 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 ನಿಲ್ಸಿ, ನಟ ನಿಲ್ಸಿ, ನಟ ನಟ ಅಲ್ಲಿ ಸ್ವಾತಿ ಆಕ್ಸಿಡೆಂಟ್. ಅರ್ಜೆಂಟಲ್ಲಿ ಎಂಗೇಜ್ಮೆಂಟ್ ಮಾಡ್ಬಿಟ್ವಿ. ಅಮ್ಮಮ್ಮೆ ചെക്കൻ ദുബൈയിലല്ലേ? അവന് ലീവ് ഉണ്ടായിട്ട്. സ്വാതി എവിടെ? ಅವನ್ ನನ್ನ ಇಷ್ಟಪಟ್ಟಿದ್ದಲ್ಲ, ಮೊದಲು ನಾನೇ ಅವನ್ನ ಇಷ್ಟಪಟ್ಟಿದ್ದು. ಮೊದಲನೇ ನೋಟದಲ್ಲೇ ಮನ್ಸಿಗೆ ಹತ್ರ ಆಗ್ಬಿಟ್ಟ. ನೀನ್ ವಾಪಸ್ ಬರ್ತೀಯ ಅಲ್ವಾ? ಮಾವ ಹೇಳಿದ್ರು ವೆಡ್ಡಿಂಗ್ ಕಾರ್ಡ್ ಡಿಸೈನ್ ಸೆಲೆಕ್ಟ್ ಮಾಡಬೇಕಂತೆ. ಮೊಬೈಲ್ ಹಾಸ್ಪಿಟಲ್ ಮರನು ಅನ್ನು. ಮೊಬೈಲ್ ಜೀಪಲ್ಲೇ ಇದೆಯಲ್ಲ, ಇವನೇನಾ ನಟರಾಜ? ನಾನು ಅವತ್ತೇ ಹೇಳ್ದೆ ಅವ್ನು ಬರ್ತಾನೆ ಅಂತ. ಯಾರೂ ನನ್ನ ಮಾತೇ ಕೇಳಲಿಲ್ಲ. ಮೊನ್ನೆ ಗಾಡಿ ಓಡ್ಸಕ್ ಕಲ್ತಿದ್ದು. ತಲೆ ಮೇಲೆ ತಲೆ ಬೀಳಿ ಮಗು ನಾನೇ ಸಾಕ್ತೀನಿ. ಅವತ್ತು ಹೇಳೋದೆ, ಇವತ್ತು ಹೇಳ್ದೆ ಹೋಗ್ತಿದ್ಯಾ? I love you. ಅವತ್ತೆಲ್ಲ ಹೇಳಿಲ್ಲ ಅಂತ ಸಿಟ್ಟ. I love you. ಇಂಥ ಹೊತ್ತಲ್ಲಿ ಯಾಕೆ ಕೆಟ್ಟ ಪದ ಮಾತಾಡ್ತೀಯ? ಅಚ್ಚ ಕನ್ನಡದಲ್ಲಿ ನೀನಂದ್ರೆ ನನ್ಗಿಷ್ಟ ಅಂತ ಹೇಳು ಸಾಕು. ನಾನು ನಿನ್ನ ಪ್ರೇಮ ಮನೆ ಹಾಳಿ. ಯಾವ ಕಪ್ಪೆನೆ? ನಿಜ ದೊಡ್ಡ ಕಪ್ಪೆ ನೋಡಿದೆ ನಾನು. ಸುಮ್ನಿರ್ತೀಯಾ? ಆ ತರ ಕಪ್ಪೆ ಎಲ್ಲ ಎಲ್ಲಿರುತ್ತೆ? ಇಲ್ಲ, ನೀವ್ ಯಾರು ನೋಡಿರಲ್ಲ. ಆ ತರದ್ ಕಪ್ಪೆ ಅದು. ಆ ಕಪ್ಪೆ ಫೋಟೋ ತೆಗಿಯಕ್ ಹೋಗಿ ಲಾರಿ ಬಂದಿದ್ದೆ ನೋಡಿಲ್ಲ ನಾನು. ಕಪ್ಪೆ ಬಗ್ಗೆ ಗೊತ್ತಿರೋನು ನಿನಗ್ ಗೊತ್ತು. ಚೋಂಗಿಗೆ ಏನಾಗಿತ್ತು? ಅದೇ ಕಪ್ಪೆಗೆ ಹೆಂಗು